ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋ ಸ್ಟಡೀಸ್. ಸೆಕೆಂಡ್ PU ಚಾಪ್ಟರ್ನಲ್ಲಿ ಫಸ್ಟ್ ಒನ್ ಯಾವುದು ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಇನ್ ದಿಸ್ ಚಾಪ್ಟರ್ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ಅಸೆಕ್ಷುವಲ್ ಆ್ಯಂಡ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಜನರಲ್ ಆಗಿ ಒಂದು ಜೀವಿನಲ್ಲಿ ಹೆಂಗೆ ಅಸೆಕ್ಷುವಲ್ ಮತ್ತು ಸೆಕ್ಷುವಲ್ ಆಗುತ್ತೆ ಅಂತ ಸ್ಟಡಿ ಮಾಡಿದ್ವಿ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು MCQಗಳನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಅಂದರೆ ಕಾನ್ಸೆಪ್ಟು ಇನ್ನೂ ನೀಟಾಗಿ ನಮಗೆ ಅರ್ಥ ಆಗುತ್ತೆ. ಓಕೆ, ಫಸ್ಟ್ ಕ್ವಶನ್. A few statements describing certain features of reproduction. So ಇಲ್ಲಿ whether it is a asexual or sexual ಅಂತ ಮೆನ್ಷನ್ ಮಾಡಿಲ್ಲ, just reproduction are given below. ಯಾವ್ಯಾವುದು? gametic fusion, transfer of gametes, reduction, division, then progeny have some resemblance with parent. So 4 events ಅನ್ನು ಕೊಟ್ಟಿದ್ದಾರೆ. What is the question? What they are asking? Select the options that are true for both asexual and sexual. ಸೊ ಮೇಲಿರುವಂತಹ 4 ಇವೆಂಟ್ಸ್ನಲ್ಲಿ ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಎರಡರಲ್ಲೂ ಆಗುವಂತಹ ಇವೆಂಟ್ಸ್ ಯಾವುದು ಅಂತ ನಾವು ಪಾಯಿಂಟ್ ಔಟ್ ಮಾಡಬೇಕು. ಸೊ ವಿಲ್ ಟೇಕ್ ಇಟ್ ಒನ್ ಬೈ ಒನ್. ಗ್ಯಾಮೆಟಿಕ್ ಫ್ಯೂಷನ್ ಅಂದರೆ ಏನು? ಫರ್ಟಿಲೈಸೇಷನ್, ಫಲೀಕರಣ ಎಲ್ಲಾಗುತ್ತೆ? ಇಟ್ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ ಕೇಸ್ ಆಫ್ ಸೆಕ್ಷುವಲ್. ಸೊ ಈ ಆಪ್ಷನ್ ಆಗಲಿಲ್ಲ. ನೆಕ್ಸ್ಟ್, transfer of genetic material takes place. So whether this event is in asexual or sexual, this takes place in both asexual and sexual. ಯಾಕೆ? asexual reproduction ನಲ್ಲಿ ಒಂದು ಪೇರೆಂಟ್ ಸೆಲ್ಲು ಡಿವೈಡ್ ಆಗಿ 2 ಮರಿ ಜೀವಕೋಶಗಳನ್ನು ಇದು ಫಾರ್ಮ್ ಮಾಡುತ್ತೆ. ಸೊ ಈ ಪೇರೆಂಟ್ ಬಾಡಿನಲ್ಲಿ ಎಷ್ಟು ಜೆನೆಟಿಕ್ ಮಟೀರಿಯಲ್ ಇತ್ತಲ್ಲ, ಅದೇ ಸೇಮ್ ಜೆನೆಟಿಕ್ ಮಟೀರಿಯಲ್ಲು ಈ ಡಾಟರ್ ಸೆಲ್ಸಿಗೂ ಹೋಗಿರ್ತವೆ. ಓಕೆ, ಸೆಕ್ಷುವಲ್ ರಿಪ್ರೊಡಕ್ಷನ್ನ ತೊಗೊಂಡ್ರೆ ಇಲ್ಲಿ ಮೇಲ್ ಗ್ಯಾಮೆಟ್ ಮತ್ತು ಫಿಮೇಲ್ ಗ್ಯಾಮೆಟ್ ಎರಡೂ ಜಾಯಿನ್ ಆಗಿ ಫಲೀಕರಣ ಆಗಿ ಇಲ್ಲಿ ಝೈಗೋಟನ್ನು ಫಾರ್ಮ್ ಮಾಡ್ತವೆ. ಸೊ ಇಲ್ಲಿಯೂ ಕೂಡ ಟ್ರಾನ್ಸ್ಫರ್ ಆಫ್ ಜೆನೆಟಿಕ್ ಮಟೀರಿಯಲ್ಸ್ ಆಗುತ್ತಾ? ಜೆನೆಟಿಕ್ ಮಟೀರಿಯಲ್ ಫಾದರಿಂದನೂ ಟ್ರಾನ್ಸ್ಫರ್ ಆಗ್ತಾ ಇದೆ 50%, ಮದರಿಂದನೂ ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ದಿಸ್ ಇವೆಂಟ್ ಈಸ್ ಅಪ್ಲಿಕೇಬಲ್ ಫಾರ್ ಬೋತ್ ಅಸೆಕ್ಷುವಲ್ ಆ್ಯಂಡ್ ಸೆಕ್ಷುವಲ್. ಥರ್ಡ್ ಒನ್, ರಿಡಕ್ಷನ್ ಡಿವಿಷನ್ ಟೇಕ್ಸ್ ಪ್ಲೇಸ್. ರಿಡಕ್ಷನ್ ಡಿವಿಷನ್ ಅಂದರೆ ಯಾವುದು? ಮಿಯೋಸಿಸ್ ಎಲ್ಲಿ ಆಗುತ್ತೆ? ಮಿಯೋಸಿಸ್ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಈ ಆಪ್ಷನ್ ರಾಂಗ್ ಆಯಿತು. ಫೋರ್ತ್ ಒನ್, ಪ್ರೊಜನಿ ಅಂದರೆ ಏನು? ಹೊಸದಾಗಿ ಫಾರ್ಮ್ ಆಗಿರುವಂತಹ ಜೀವಿಗಳು, ಆಫ್ಸ್ಪ್ರಿಂಗ್ ಅಂತ ಕರಿತೀವಲ್ಲ ಅದೇ. ಪ್ರೊಜನಿ ಹ್ಯಾವ್ ಸಮ್ ರಿಸೆಂಬಲೆನ್ಸ್ ವಿತ್ ಪೇರೆಂಟ್ಸ್. ಅಂದರೆ ಇಲ್ಲೇನು ಪ್ರೊಜನಿ ಹೊಸ ಜೀವಿಗಳು ಹುಟ್ಕೋತಾ ಇದ್ದಾವಲ್ಲ, ಅವು ಪೇರೆಂಟ್ ಜೊತೆ ಅಟ್ಲೀಸ್ಟ್ ಸ್ವಲ್ಪನಾದರೂ ಪೇರೆಂಟ್ ಥರ ಕಾಣ್ತವೆ ಅಂತ. ಜೆನೆಟಿಕಲಿ ಆಗ್ಬೋದು, ಮಾರ್ಫಾಲಜಿಕಲಿನೂ ಆಗ್ಬೋದು. ಸೊ ವೆದರ್ ದಿಸ್ ಇವೆಂಟ್ ಈಸ್ ಇನ್ ಅಸೆಕ್ಷುವಲ್ ಆರ್ ಸೆಕ್ಷುವಲ್? ದಿಸ್ ಇವೆಂಟ್ ಅಂದರೆ ಪ್ರೊಜನಿ ಹ್ಯಾವ್ ಸಮ್ ರಿಸೆಂಬಲೆನ್ಸ್ ವಿತ್ ಪೇರೆಂಟ್ಸ್. ಈ ಕ್ಯಾರೆಕ್ಟರ್ ಇದೆಯಲ್ಲ, ಇದು ನಮಗೆ ಅಸೆಕ್ಷುವಲ್ ರಿಪ್ರೊಡಕ್ಷನಲ್ಲೂ ಕಾಣಿಸುತ್ತೆ ಮತ್ತು ಸೆಕ್ಷುವಲ್ ರಿಪ್ರೊಡಕ್ಷನಲ್ಲೂ ಕಾಣಿಸುತ್ತೆ. ಹೌದಾ? ಅಸೆಕ್ಷುವಲ್ ರಿಪ್ರೊಡಕ್ಷನ್ನಲ್ಲಿ ಸೇಮ್ ಜೆನೆಟಿಕ್ ಮಟೀರಿಯಲ್ಲು ಡಾಟರ್ ಸೆಲ್ಸಿಗೆ ಬಂದಿರೋದ್ರಿಂದ ಈ ಡಾಟರ್ ಸೆಲ್ಸು ಮದರ್ ಸೆಲ್ ಥರನೇ ಕಾಣ್ತವೆ. ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಹೆಂಗೆ? ಇಲ್ಲಿಯೂ ಕೂಡ ಫಾದರ್ ಕ್ಯಾರೆಕ್ಟರ್ಸು ಬಂದಿರ್ತವೆ, ಮದರ್ ಕ್ಯಾರೆಕ್ಟರ್ಸು ಬಂದಿರ್ತವೆ. ಸೊ ಅಟ್ಲೀಸ್ಟ್ ಕೆಲವೊಂದು ಕ್ಯಾರೆಕ್ಟರ್ಸು ಈ ಹೊಸ ಜೀವಿ ತನ್ನ ಪೇರೆಂಟ್ಸ್ ಜೊತೆ ಸಿಮಿಲರ್ ಆಗಿ ಹೊಂದ್ಕೊಂಡಿರುತ್ತೆ. ಸೊ ಆಪ್ಷನ್ ನಂಬರ್ 2 ಆ್ಯಂಡ್ 4. ಸೊ ಈ 2 ಕ್ಯಾರೆಕ್ಟರ್ಸು ನಾವು ಅಸೆಕ್ಷುವಲ್ ಮತ್ತು ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಕಾಣ್ತೇವೆ. ಸೊ ಕರೆಕ್ಟ್ ಆಪ್ಷನ್ ಯಾವುದಾಯಿತು? ಆಪ್ಷನ್ ಸಿ, that is 2 and 4. Okay, now next coming to the second question. The term clone cannot be applied to the offsprings formed by sexual reproduction. So sexual reproduction ನಲ್ಲಿ ಏನು ಒಂದು ಜೀವಿ ಫಾರ್ಮ್ ಆಗ್ತಾ ಇದೆಯಲ್ಲ, ಅದನ್ನು ನಾವು ಕ್ಲೋನ್ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಯಾಕೆ ಕರೀಲಿಕ್ಕೆ ಆಗೋದಿಲ್ಲ? See the options. Offsprings do not possess exact copies of parental DNA. First one. The DNA of only one parent is copied. See, first sexual reproduction ಅಲ್ಲಿ ಏನಾಗುತ್ತೆ? ಮೇಲ್ ಆರ್ಗ್ಯಾನಿಸಮ್ ಮತ್ತು ಫಿಮೇಲ್ ಆರ್ಗ್ಯಾನಿಸಮ್. ಮೇಲ್ ಆರ್ಗ್ಯಾನಿಸಮ್ನಿಂದನೂ ಗ್ಯಾಮೆಟ್ ಬರುತ್ತೆ, ಫಿಮೇಲ್ ಆರ್ಗ್ಯಾನಿಸಮ್ನಿಂದನೂ ಗ್ಯಾಮೆಟ್ ಬಂದು ಇಲ್ಲಿ ಫಲೀಕರಣ ಪ್ರೊಸೆಸ್ ಆಗಿ ಝೈಗೋಟ್ ಆಗುತ್ತೆ. ಇದು ನಮ್ಮದು ಸೆಕ್ಷುವಲ್ ರಿಪ್ರೊಡಕ್ಷನದ್ದು ಒಂದು ಫಂಡ. ಹೌದಾ? ಸಿ, ಜೆನೆಟಿಕ್ ಮಟೀರಿಯಲ್ಲು ಈ ಹೊಸ ಜೀವಿನಲ್ಲಿ ಜೆನೆಟಿಕ್ ಮಟೀರಿಯಲ್ಲು ಹಾಫು ಫಾದರಿಂದ ಬರ್ತಾ ಇದೆ, ಹಾಫು ಮದರಿಂದ ಬರ್ತಾ ಇದೆ. ಇಷ್ಟಂತೂ ನಮ್ಗೆ ಗೊತ್ತಿದೆ. ಸೆಕೆಂಡ್ ಆಪ್ಷನ್ ಏನು ಕೊಟ್ಟಿದ್ದಾರೆ? DNA ಅಂದರೆ ಜೆನೆಟಿಕ್ ಮಟೀರಿಯಲ್. DNA ಆಫ್ ಓನ್ಲಿ ಒನ್ ಪೇರೆಂಟ್ ಈಸ್ ಕಾಪಿಡ್. ಹೌದಾ? ಓನ್ಲಿ ಒನ್ ಪೇರೆಂಟ್ ಕಾಪಿಡಾ? ನೋ, ಬೋತ್ ದ ಪೇರೆಂಟ್ಸ್ ಇದ್ದು DNA ಇಲ್ಲಿ ಝೈಗೋಟಲ್ಲಿ ಇರುತ್ತೆ. ಸೊ ಸೆಕೆಂಡ್ ಆಪ್ಷನ್ ಇಲ್ಲಿ ರಾಂಗ್ ಆಯಿತು. ಥರ್ಡ್ ಒನ್,
ಆಫ್ಸ್ಪ್ರಿಂಗ್ಸ್ ಆರ್ ಫಾರ್ಮ್ಡ್ ಆಟ್ ಡಿಫ್ರೆಂಟ್ ಟೈಮ್ಸ್, ಹಾಗೇನಿಲ್ಲ, ಯಾವಾಗ ಫಲೀಕರಣ ಆಗುತ್ತೆ ಅವಾಗವಾಗ ಝೈಗೋಟ್ ಫಾರ್ಮ್ ಆಗಲೇಬೇಕು ಸೇಮ್ ಪೇರೆಂಟ್ಸ್ ಮಧ್ಯೆ. ದೆನ್ DNA ಆಫ್ ಪೇರೆಂಟ್ ಆ್ಯಂಡ್ ಆಫ್ಸ್ಪ್ರಿಂಗ್ಸ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಈ ಫಾದರು ಮತ್ತು ಮದರು ಮತ್ತು ಈ ಝೈಗೋಟ್, ಈ ಮೂರದಲ್ಲೂ ಇರುವಂತಹ ಜೆನೆಟಿಕ್ ಮಟೀರಿಯಲ್ಲು ಕಂಪ್ಲೀಟಾಗಿ ಇದು ಡಿಫ್ರೆಂಟ್ ಆಗಿರುತ್ತಾ? ನೋ, ಇದು ಕಂಪ್ಲೀಟಾಗಿ ಡಿಫ್ರೆಂಟಾಗಿ ಇರೋದಿಲ್ಲ. ಯಾಕೆ? ಈ ಝೈಗೋಟ್ನಲ್ಲಿ ಫಾದರದ್ದು ಜೆನೆಟಿಕ್ ಮಟೀರಿಯಲ್ ಇದೆ ಮತ್ತು ಮದರದ್ದು ಜೆನೆಟಿಕ್ ಮಟೀರಿಯಲ್ ಇದೆ. ಸೊ ಇದು ಕೂಡ ಆಪ್ಷನ್ನು ರಾಂಗ್ ಆಯಿತು. ಸೊ ಯಾಕೆ ನಾವು ಈ ಝೈಗೋಟನ್ನು ಕ್ಲೋನ್ ಅಂತ ಕರಿತಾ ಇಲ್ಲ? ಕ್ಲೋನ್ ಅಂತಂದರೆ ಏನು? ಎನಿಥಿಂಗ್ ವಿಚ್ ಈಸ್ ಜೆನೆಟಿಕಲಿ, ಲಿಸನ್ ಕೇರ್ಫುಲಿ, ಎನಿ ಆರ್ಗ್ಯಾನಿಸಮ್ ವಿಚ್ ಈಸ್ ಜೆನೆಟಿಕಲಿ ಆ್ಯಂಡ್ ಮಾರ್ಫಾಲಜಿಕಲಿ, ಅಂದರೆ ಅದು ನೋಡಲಿಕ್ಕೆ, ಮಾರ್ಫಾಲಜಿ ಅಂದ್ರೇನು? ಹೊರಗಡೆಯಿಂದ ನೋಡೋದು. ಸೊ ಅದು ಮಾರ್ಫಾಲಜಿಕಲಿ ಮತ್ತು ಅದರದ್ದು ಜೆನೆಟಿಕ್ ಮೇಕಪ್ ಈ ಎರಡೂ ಪೇರೆಂಟ್ ಥರನೇ ಇತ್ತು ಅಂದರೆ ಆವಾಗಷ್ಟೇ ನಾವು ಇದನ್ನು ಕ್ಲೋನ್ ಅಂತ ಕರಿಬೋದಿತ್ತು. ಬಟ್ ಇಲ್ಲೇನಾಯಿತು, ಇಲ್ಲಿ ಜೆನೆಟಿಕ್ ಮಟೀರಿಯಲ್ಲು ಪೂರ್ತಿಯಾಗಿ ಫಾದರ್ ಥರನೂ ಇಲ್ಲ, ಪೂರ್ತಿಯಾಗಿ ಮದರ್ ಥರನೂ ಇಲ್ಲ, ಇಲ್ಲಿ ವೇರಿಯೇಷನ್ ಇದೆ. ಓಕೆ, ಯಾಕೆ ವೇರಿಯೇಷನ್ ಇದೆ ಹೇಳಿ? ಯಾಕಂದರೆ ಇಲ್ಲಿ ಜೆನೆಟಿಕ್ ಮಟೀರಿಯಲ್ಲು ಮಿಕ್ಸ್ ಆಗಿಬಿಟ್ಟಿದೆ, ಮದರದ್ದು ಮತ್ತು ಫಾದರದ್ದು. ಸೊ the term clone cannot be applied to the offspring. So this is not called as a clone because these offsprings do not possess exact copy of parental DNA. Exact DNA ಇರೋದಿಲ್ಲ, ಎರಡು ಮಿಕ್ಸ್ ಆಗಿರುವಂತಹ DNA ಈ ಮಗುವಿಗೆ ಅಥವಾ ಈ ಝೈಗೋಟಿಗೆ ಬಂದಿರುತ್ತೆ. ಅದಕ್ಕೆ ಇದನ್ನು ನಾವು ಕ್ಲೋನ್ ಅಂತ ಕರೆಯೋದಿಲ್ಲ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಓಕೆ, ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸು ತುಂಬ ಟ್ವಿಸ್ಟ್ ಆಗಿದ್ದಾವೆ ಮತ್ತು ತುಂಬ ಲೆಂದಿ ಆಗಿದ್ದಾವೆ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಕೇರ್ಫುಲಿ. ಥರ್ಡ್ ಒನ್, ಅಸೆಕ್ಷುವಲ್ ಮೆಥಡ್ ಆಫ್ ರಿಪ್ರೊಡಕ್ಷನ್ ಬೈ ಬೈನರಿ ಫಿಜನ್ ಈಸ್ ಕಾಮನ್ ಟು ವಿಚ್ ಆಫ್ ದ ಫಾಲೋವಿಂಗ್. ಬೈನರಿ ಫಿಜನ್ ಅಂದರೆ ಏನು? ಒಂದು ಸಿಂಗಲ್ ಸೆಲ್ ಇರಬೇಕು, ಅದು ಡಿವೈಡ್ ಆಗಿ ಎರಡು ಮರಿ ಜೀವಕೋಶಗಳನ್ನು ಅದು ಸೃಷ್ಟಿ ಮಾಡಬೇಕು, ಅಂದರೆ ಹುಟ್ಟಿಸ್ಬೇಕು. ಇದನ್ನು ನಾವು ಬೈನರಿ ಫಿಜನ್ ಅಂತ ಕರಿತೀವಿ. ಕರೆಕ್ಟಾ? ಯಾವ್ಯಾವುದರಲ್ಲಿ ಕಂಡು ಬರುತ್ತೆ ಬೈನರಿ ಫಿಜನ್ನು? ಫಸ್ಟ್ ಪಾಯಿಂಟ್ ರಿಮೆಂಬರ್, ಕ್ಲೂ ಕೂಡ ನಿಮ್ಮ ಕ್ವಶನಲ್ಲೇ ಇದೆ. ಏನು ಕ್ಲೂ? ಬೈನರಿ ಫಿಜನ್ ಆಗಬೇಕು ಅಂತಂದರೆ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಇರಬೇಕು, ಅಂದರೆ ಏಕಕೋಶೀಯ ಜೀವಿ ಇರಬೇಕು. ಏಕಕೋಶೀಯ ಜೀವಿಗಳು ಎಲ್ಲಿ ಕಾಣಿಸ್ತವೆ ನಮಗಿದರಲ್ಲಿ? ಮೇನ್ಲಿ ಪ್ರೋಕ್ಯಾರಿಯೋಟ್ಸ್. ಪ್ರೋಕ್ಯಾರಿಯೋಟ್ಸ್ ಅಂದರೆ ಏನು? ಇವು ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್, ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಲ್ಲ. ಸೊ ಪ್ರೋಕ್ಯಾರಿಯೋಟ್ಸ್ ಅಂತೂ ಬೈನರಿ ಫಿಜನ್ ಮಾಡಲೇಬೇಕು. ನಾವು ಹೌ ಅಬೌಟ್ ಯೂಕ್ಯಾರಿಯೋಟ್ಸ್? ಯೂಕ್ಯಾರಿಯೋಟ್ಸ್ ಅಂದರೆ ಅಲ್ಲಿ ಪ್ರೊಟಿಸ್ಟಾ ಬರುತ್ತೆ, ಫಂಜೈ ಬರುತ್ತೆ, ಪ್ಲ್ಯಾಂಟ್ಸ್ ಬರ್ತವೆ ಮತ್ತು ಆ್ಯನಿಮಲ್ಸ್ ಬರ್ತವೆ. ಪ್ಲ್ಯಾಂಟ್ಸ್ ಆ್ಯನಿಮಲ್ಸ್ ಅಂದರೆ ಹೈಯರ್ ಆರ್ಗ್ಯಾನಿಸಮ್ಸ್, ಅವು ಮಲ್ಟಿ ಸೆಲ್ಯುಲರ್. ಅವೆರಡು ಆಪ್ಷನ್ ಬಿಟ್ಬಿಡಿ. ಪ್ರೊಟಿಸ್ಟಾ ತೊಗೊಂಡ್ರೆ ನಾವು ಪ್ರೋಟೋಜೋವನ್ ಪ್ರೊಟಿಸ್ಟಾ ಅಂದರೆ ಈ ಅಮೀಬಾ, ಓಕೆ, ಇವನ್ ಪ್ಯಾರಾಮೀಷಿಯಂ, ಯುಗ್ಲಿನಾ, ಇವೆಲ್ಲವೂ ಏನು? ಏಕಕೋಶೀಯ ಜೀವಿಗಳು. ಎಂತಹ ಕೋಶಗಳು? ಇವು ಯೂಕ್ಯಾರಿಯೋಟ್ಸ್ಗಳು. ಸೊ ಎಲ್ಲ ಯೂಕ್ಯಾರಿಯೋಟ್ಸು ಬೈನರಿ ಫಿಜನ್ ಮಾಡಲ್ಲ. ಯಾಕೆ ಮಾಡಲ್ಲ? ಇದು ಕೂಡ ಒಂದು ಕ್ವಶನ್ ಆಗ್ಬೋದು. ಎಲ್ಲ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸು ಬೈನರಿ ಫಿಜನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಬಿಕಾಸ್ ಯೂಕ್ಯಾರಿಯೋಟ್ಸ್ನಲ್ಲಿ ಮಲ್ಟಿ ಸೆಲ್ಯುಲರ್ ಜೀವಿಗಳು ಇದ್ದಾವೆ, ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸು. ಮಲ್ಟಿ ಸೆಲ್ಯುಲರ್ ಬಹುಕೋಶೀಯ ಜೀವಿಗಳು ಬೈನರಿ ಫಿಜನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಯೂಕ್ಯಾರಿಯೋಟ್ಸು ಲೈಕ್ ಪ್ರೊಟಿಸ್ಟಾ, ಯಾವ್ಯಾವು? ಪ್ರೋಟೋಜೋವನ್ ಪ್ರೊಟಿಸ್ಟಾ ಲೈಕ್ ಅಮೀಬಾ, ಪ್ಯಾರಾಮೀಷಿಯಂ, ಯುಗ್ಲಿನಾ, ಕೆಲವೊಂದು ಯೂಕ್ಯಾರಿಯೋಟ್ಸ್ ಮಾತ್ರ ಬೈನರಿ ಫಿಜನನ್ನು ಮಾಡ್ತವೆ. ಆ್ಯಕ್ಚುಲಿ ಇಲ್ಲಿ ಆಪ್ಷನ್ ಹೆಂಗಿದೆ ನೋಡಿ, ಸಮ್ ಯೂಕ್ಯಾರಿಯೋಟ್ಸ್ ಬೈನರಿ ಫಿಜನ್, ಇದು ಕರೆಕ್ಟ್ ಆಯಿತು. ಆಲ್ ಯೂಕ್ಯಾರಿಯೋಟ್ಸ್ ರಾಂಗ್ ಆಯಿತು. ಮಿಕ್ಕಿದ್ಯಾವುದು? ಸಮ್ ಪ್ರೋಕ್ಯಾರಿಯೋಟ್ಸ್ ಮತ್ತು ಆಲ್ ಪ್ರೋಕ್ಯಾರಿಯೋಟ್ಸ್. ಹೌದಾ? ಪ್ರೋಕ್ಯಾರಿಯೋಟ್ಸ್ ಅಂದರೆ ಬ್ಯಾಕ್ಟೀರಿಯಾಗಳು. ಆರ್ಚಿ ಬ್ಯಾಕ್ಟೀರಿಯಾ ಅಂದರೆ ಕಾಮನ್ ಆಗಿ ಬ್ಯಾಕ್ಟೀರಿಯಾ ಯಾವತ್ತು ಯೂನಿಸೆಲ್ಯುಲರೇ ಇರ್ತವೆ. ಸೊ ಆಪ್ಷನ್ ಏನಾಗಬೇಕು? ಆ್ಯಕ್ಚುಲಿ ಆಲ್ ಪ್ರೋಕ್ಯಾರಿಯೋಟ್ಸ್ ಅಂತೆ ಬರಬೇಕು. ಯಾವ್ಯಾವುದು? ಆಪ್ಷನ್ ಫಸ್ಟ್ ಒನ್ ಸಮ್ ಯೂಕ್ಯಾರಿಯೋಟ್ಸ್ ಮತ್ತು ಫೋರ್ತ್ 1 and 4 ಇದೆಯಾ ನೋಡಿ ಇಲ್ಲಿ? 1 and 4 ಇಲ್ಲಿ ಯಾವುದೂ ಇಲ್ಲ. ಅದಕ್ಕೆ ಅಟ್ಲೀಸ್ಟ್ ನಿಯರ್ ಬೈ ಆನ್ಸರ್ ಯಾವುದು? ಸಮ್ ಪ್ರೋಕ್ಯಾರಿಯೋಟ್ಸ್ ಅಂದರೆ ಫಸ್ಟ್ ಆ್ಯಂಡ್ ಥರ್ಡ್ ಯಾವುದು? ಆಪ್ಷನ್ ನಂಬರ್ ಸಿ. ಸೊ ಬೈನರಿ ಫಿಜನ್ ಈಸ್ ಸೀನ್ ಇನ್ ಸಮ್ ಯೂಕ್ಯಾರಿಯೋಟ್ಸ್ ಆ್ಯಂಡ್ ಸಮ್ ಪ್ರೋಕ್ಯಾರಿಯೋಟ್ಸ್ ಅಂತ ನಾವಿಲ್ಲಿ ಟಿಕ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಫೋರ್ತ್ ಒನ್. A few statements with regards to sexual reproduction are given below. ಓಕೆ, ಕ್ವಶನ್ ಏನಿದೆ ಒಂದ್ಸತಿ ಓದ್ಬಿಡೋಣ. ನೆಕ್ಸ್ಟು ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಕರೆಕ್ಟ್ ಸ್ಟೇಟ್ಮೆಂಟನ್ನು ನಾವಿಲ್ಲಿ ಚೂಸ್ ಮಾಡೋಣ ವಿತ್ ರೆಸ್ಪೆಕ್ಟ್ ಟು ಸೆಕ್ಷುವಲ್ ರಿಪ್ರೊಡಕ್ಷನ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಡಸ್ ನಾಟ್ ಆಲ್ವೇಸ್ ರಿಕ್ವೈರ್ 2 individuals. ಸೊ ಹೂ ವಿಲ್ ಗೆಸ್ ದಿಸ್?
ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಬೇಕು ಅಂದರೆ 2 ಇಂಡಿವಿಜುವಲ್ಸು ಕಂಪಲ್ಸರಿಯಾಗಿ ಇರಲೇಬೇಕು ಅಂತ ರೂಲ್ಸ್ ಇಲ್ಲ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಇದೆ. ವೆದರ್ ಇಟ್ ಈಸ್ ಟ್ರೂ ಆರ್ ಫಾಲ್ಸ್? ಎಸ್, ಇಟ್ ಈಸ್ ಟ್ರೂ. ಯಾಕೆ ಅಂತಂದರೆ ನಾವು ಕೆಲವೊಂದು ಫ್ಲವರ್ಸನ್ನು ತಗೊಳ್ಳೋಣ. ಕೆಲವೊಂದು ಫ್ಲವರ್ಸ್ನಲ್ಲಿ ಓಕೆ ಇದು ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇದೆ ಅಂತ ತಿಳ್ಕೊಳ್ಳಿ. ಇನ್ನೂ ಒಂದು ಫ್ಲವರ್ ಇದೆ, ಅದರ ಒಳಗಡೆ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇದೆ. ದಿಸ್ ಈಸ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಈ ಫ್ಲವರಿಂದ ಈ ಫ್ಲವರಿಗೆ ಆಯಿತು ಅಂತಂದರೆ ಓಕೆ ಇಲ್ಲಿ 2 ಇಂಡಿವಿಜುವಲ್ಸ್ ಬಂದ್ಬಿಟ್ಟು 2 ಇಂಡಿವಿಜುವಲ್ಸ್ ಬಂದರೆ ಇದು ಕಾಮನ್ ಆಗಿ ನಾವು ಸೆಕ್ಷುವಲ್ ಅಂತ ಹೇಳ್ಬಿಡ್ತೀವಿ. ಈವನ್ ಹ್ಯೂಮನ್ ರಿಪ್ರೊಡಕ್ಷನ್ನಲ್ಲಿ ಸೆಕ್ಷುವಲ್ ಡೈಮಾರ್ಫಿಸಮ್, ಮೇಲ್ ಇಸ್ ಡಿಫ್ರೆಂಟ್ ಮತ್ತು ಫೀಮೇಲ್ ಇಸ್ ಡಿಫ್ರೆಂಟ್. ಬಟ್ ಕೆಲವೊಂದು ಸರಿ ಏನಾಗುತ್ತೆ ಅಂತಂದರೆ ಒಂದೇ ಫ್ಲವರ್ ಒಳಗಡೆ ಇದು ಒಂದು ಫ್ಲವರ್ ಅಂತ ಇಮ್ಯಾಜಿನ್ ಮಾಡಿದರೆ ಸೆಂಟರಲ್ಲಿ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇರುತ್ತೆ, ಇದ್ರ ಸೈಡಿಗೆ ಇಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರು ಇರುತ್ತೆ. ಅವಾಗೇನಾಗುತ್ತೆ, ಇದೇ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರಿಂದ ಬರುವಂತಹ ಪೋಲನ್ ಗ್ರೇನ್ಸು ಅದೇ ಫ್ಲವರ್ದು ಒಳಗಡೆ ಸ್ಟಿಗ್ಮಾ ಒಳಗಡೆ ಹೋಗಿ ಇಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ಅಂದರೆ ಒಂದೇ ಇಂಡಿವಿಜುವಲ್ ಇಟ್ಕೊಂಡು ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗ್ಬೋದು ಅಂತ. ಹೌದಾ? ಸೊ ಇದು ನೋಡಿ, ಇವಾಗ ಸೆಕ್ಷುವಲ್ ರಿಪ್ರೊಡಕ್ಷನ್ ಡಸ್ ನಾಟ್ ಆಲ್ವೇಸ್ ರಿಕ್ವೈರ್ 2 ಇಂಡಿವಿಜುವಲ್ಸ್. ಕರೆಕ್ಟ್. ಕೆಲವೊಂದು ಬಾರಿ ಒಂದು ಇಂಡಿವಿಜುವಲ್ ಮಧ್ಯೆನೂ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಲಿಕ್ಕೆ ಸಾಧ್ಯ ಇದೆ. ಓಕೆ, ನೆಕ್ಸ್ಟ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಜನರಲಿ ಇನ್ವಾಲ್ವ್ಸ್ ಗ್ಯಾಮೆಟ್ ಫ್ಯೂಷನ್. ಹೌದಾ? ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಬೇಕು ಅಂತಂದರೆ ಗ್ಯಾಮೆಟ್ಸ್ಗಳು ಫ್ಯೂಷನ್ ಆಗಲೇಬೇಕು. ಇದು ಕೂಡ ಟ್ರೂ ಸ್ಟೇಟ್ಮೆಂಟ್. ಕ್ವಶನಲ್ಲಿ ನಾವು ಕರೆಕ್ಟ್ ಆದಂಥ ಸ್ಟೇಟ್ಮೆಂಟನ್ನು ಟಿಕ್ ಮಾಡಬೇಕು. ಥರ್ಡ್ ಒನ್, ಮಿಯೋಸಿಸ್ ನೆವರ್ ಅಕರ್ಸ್ ಡ್ಯೂರಿಂಗ್ ಸೆಕ್ಷುವಲ್ ರಿಪ್ರೊಡಕ್ಷನ್. ವೆದರ್ ಇಟ್ ಇಸ್ ಟ್ರೂ ಆರ್ ಫಾಲ್ಸ್? ದಿಸ್ ಈಸ್ ಫಾಲ್ಸ್. ಯಾಕಂದರೆ ಗ್ಯಾಮೆಟ್ಸ್ ಫಾರ್ಮ್ ಆಗಬೇಕು ಅಂದರೆ ಮಿಯೋಸಿಸಲ್ಲಿ ಆಗಲೇಬೇಕು. ಸೊ ಇದು ರಾಂಗ್ ಸ್ಟೇಟ್ಮೆಂಟ್. ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಈಸ್ ಅ ರೂಲ್ ಡ್ಯೂರಿಂಗ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಅಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಬೇಕು ಅಂದರೆ ಕಂಪಲ್ಸರಿಯಾಗಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ರಾಂಗ್. ಯಾಕೆ? ಕೆಲವೊಂದು ಬಾರಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಲಿಕ್ಕೆ ಇಂಟರ್ನಲ್ ಫರ್ಟಿಲೈಸೇಷನು ಬೇಕಾಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಈಸ್ ಹ್ಯೂಮನ್ ಬೀಯಿಂಗ್ನ ತೊಗೊಂಡ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಫರ್ಟಿಲೈಸೇಷನ್ ಫಲೀಕರಣ ಎಲ್ಲ ಆಗ್ತಾ ಇದೆ, ಫೀಮೇಲ್ ಬಾಡಿ ಒಳಗಡೆ ಆಗ್ತಾ ಇದೆ. ಅವಾಗ ಅದು ಇಂಟರ್ನಲ್ ಫಲೀಕರಣ ಅಂದರೆ ಇಂಟರ್ನಲ್ ಫರ್ಟಿಲೈಸೇಷನ್ ಆಯಿತು. ಸೊ ಇದೆರಡೂ ಸ್ಟೇಟ್ಮೆಂಟ್ಸು ರಾಂಗ್. ಸೊ ವಿಚ್ ಆರ್ ದ 2 ಕರೆಕ್ಟ್ ಸ್ಟೇಟ್ಮೆಂಟ್ಸ್? 1 and 2. ಒಂದರಲ್ಲಿ ಏನು ಹೇಳ್ತಿದ್ದಾರೆ? ಸೆಕ್ಷುವಲ್ ರಿಪ್ರೊಡಕ್ಷನ್ ಡಸ್ ನಾಟ್ ಆಲ್ವೇಸ್ ರಿಕ್ವೈರ್ 2 ಇಂಡಿವಿಜುವಲ್ಸ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಜನರಲಿ ಇನ್ವಾಲ್ವ್ಸ್ ಗ್ಯಾಮೆಟಿಕ್ ಫ್ಯೂಷನ್. ಸೊ 1 and 2 ಆರ್ ಕರೆಕ್ಟ್. ಅರ್ಥ ಆಗ್ತಿದೆಯಾ? 1 and 2 ಆರ್ ಕರೆಕ್ಟ್. Okay, next, fifth one. A multicellular filamentous alga exhibits a type of sexual life cycle in which the meiotic division occurs after the formation of gamete. So just remember, ಒಂದು ಆಲ್ಗಾ ಇದೆ, ಫಿಲಾಮೆಂಟಸ್ ಆಲ್ಗಾ. ಅಲ್ಲಿ ಒಂದು ಝೈಗೋಟ್ ಅಂತ ಆಲ್ರೆಡಿ ಫಾರ್ಮ್ ಆಗಿದೆ. ಓಕೆ, ಕ್ವಶನಲ್ಲಿ ಹೇಳೋ ಪ್ರಕಾರ ಝೈಗೋಟ್ ಫಾರ್ಮ್ ಆಗಿದೆ. ಆ ಝೈಗೋಟ್ ಏನು ಮಾಡ್ತಾ ಇದೆ? ದಿಸ್ ಝೈಗೋಟ್ ಈಸ್ ಅಂಡರ್ಗೋಯಿಂಗ್ ಮಿಯೋಸಿಸ್. ಓಕೆ, ರಿಮೆಂಬರ್ ದಿಸ್ ಝೈಗೋಟ್ ಕಂಡೀಷನ್ ಏನಿದೆ ಇಲ್ಲಿ, ಇನ್ ವಿಚ್ ದ ಮಿಯೋಟಿಕ್ ಡಿವಿಷನ್ ಅಕರ್ಸ್ ಆಫ್ಟರ್ ದ ಫಾರ್ಮೇಷನ್ ಆಫ್ ಝೈಗೋಟ್. ಅಂದರೆ ಝೈಗೋಟ್ ಫಾರ್ಮ್ ಆದಮೇಲೆ ಅದು ಮಿಯೋಸಿಸ್ ಆಗಿ ವಿಭಜನೆಯಾಗಿ ಹೊಂದ್ತಾ ಇದೆ. ಹಾಗಾದರೆ ಅಡಲ್ಟ್ ಫಿಲಾಮೆಂಟ್ ಇದೆಯಲ್ಲ, ಅಂದರೆ ಇಲ್ಲೊಂದು ಆಲ್ರೆಡಿ ಪೇರೆಂಟಲ್ ಫಿಲಾಮೆಂಟ್ ಇದೆಯಲ್ಲ, ಈ ಪೇರೆಂಟಲ್ ಫಿಲಾಮೆಂಟು ವೆದರ್ ಇಟ್ ಈಸ್ ಎ ಹೆಪ್ಲಾಯ್ಡ್ ಆರ್ ಡಿಪ್ಲಾಯ್ಡ್. ಸಿ, ಹೆಪ್ಲಾಯ್ಡ್ ಆರ್ ಡಿಪ್ಲಾಯ್ಡ್. ಡಿಪ್ಲಾಯ್ಡ್ ಅಂತಂದರೆ 2n ನಂಬರ್ ಆಫ್ ಕ್ರೋಮೋಸೋಮ್, ಹೆಪ್ಲಾಯ್ಡ್ ಅಂದರೆ ಹಾಫ್ n ನಂಬರ್ ಆಫ್ ಕ್ರೋಮೋಸೋಮ್. ಸೊ ಕಂಡೀಷನ್ ಝೈಗೋಟ್ ಇದೆ. ಝೈಗೋಟ್ ಅಂತಂದರೆ ಕಂಪಲ್ಸರಿ 2n. ಕರೆಕ್ಟಾ? ಈ 2n ಇರೋದು ಮಿಯೋಸಿಸ್ ಆಯಿತು ಅಂತಂದರೆ, ಈ 2n ಝೈಗೋಟು ಮಿಯೋಸಿಸ್ ಆಯಿತು ಅಂದರೆ ನೆಕ್ಸ್ಟ್ ಏನಾಗಿದೆ? ಅಲ್ಲಿ ಕ್ರೋಮೋಸೋಮು n ಆಗಿದೆ. ಸೊ ಈ ಝೈಗೋಟಿಂದ ಬೆಳೆಯುವಂತಹ ಏನು ಹೊಸ ಆಲ್ಗಾ ಇದೆಯಲ್ಲ, ಆ ಆಲ್ಗಾದಲ್ಲಿ ಕ್ರೋಮೋಸೋಮ್ ನಂಬರ್ ಎಷ್ಟಾಯಿತು? ಅದು ಹೆಪ್ಲಾಯ್ಡ್ ಆಯಿತು. ಸೊ ಇದೇ ಆಲ್ಗಾ ಮುಂದೆ ಅದು ಒಂದು ಕಾಲಕ್ಕೆ ಪೇರೆಂಟ್ ಆಗಿ ಝೈಗೋಟನ್ನು ಫಾರ್ಮ್ ಮಾಡುತ್ತೆ. ಸೊ ನೀವೇನು ಕಂಡುಹಿಡಿಬೇಕಿಲ್ಲಿ? ಅಡಲ್ಟ್ ಫಿಲಾಮೆಂಟ್ ಆಫ್ ಆಲ್ಗಾ ಹೆಪ್ಲಾಯ್ಡ್ ಇರುತ್ತಾ ಅಥವಾ ಡಿಪ್ಲಾಯ್ಡ್ ಇರುತ್ತಾ ಅಂತ. ವೆಜಿಟೇಟಿವ್ ಸೆಲ್. ಸಿ, ಹೆಪ್ಲಾಯ್ಡ್ ವೆಜಿಟೇಟಿವ್ ಸೆಲ್ಸ್ ಆ್ಯಂಡ್ ಡಿಪ್ಲಾಯ್ಡ್ ಗ್ಯಾಮೆಟಾಂಜಿಯಾ. ವೆಜಿಟೇಟಿವ್ ಸೆಲ್ಸ್ ಆ್ಯಂಡ್ ಗ್ಯಾಮೆಟಾಂಜಿಯಾ ಏನು ಡಿಫ್ರೆನ್ಸ್ ಆಯ್ತು ಇಲ್ಲಿ? ವೆಜಿಟೇಟಿವ್ ಸೆಲ್ಸ್ ಅಂದರೆ ಮೇನ್ ಆಲ್ಗಲ್ ಬಾಡಿ.
ಓಕೆ. ಗ್ಯಾಮೆಟಾಂಜಿಯಾ ಅಂತಂತಂದರೆ ದ ಸ್ಟ್ರಕ್ಚರ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಇವಾಗ ನಾವು ಗೋನಾಡ್ಸ್ ಮತ್ತು ಗ್ಯಾಮೆಟ್ಸ್ ಅಂತ ಹೇಳ್ತೀವಿ. ಐ ಹೋಪ್ ಯು ನೋ ದಿಸ್ ವರ್ಡ್ಸ್, ಗೋನಾಡ್ಸ್ ಮತ್ತು ಗ್ಯಾಮೆಟ್ಸ್. ಡಿಫ್ರೆನ್ಸ್ ಏನು? ಇವಾಗ ಹ್ಯೂಮನ್ನನ್ನು ತೊಗೊಂಡ್ರೆ, ಮನುಷ್ಯನನ್ನು ತೊಗೊಂಡ್ರೆ ಮೇಲ್ ಬಾಡಿ ಒಳಗಡೆ ಟೆಸ್ಟೀಸ್ ಅನ್ನುವಂತಹ ಗೋನಾಡ್ಸ್ ಇರ್ತವೆ. ಆ ಟೆಸ್ಟೀಸ್ನಲ್ಲಿ ಸೆಲ್ಸ್ ಯಾವತ್ತು ಡಿಪ್ಲಾಯ್ಡ್ ಇರ್ತವೆ. ಯಾಕೆ? ಅವು ವೆಜಿಟೇಟಿವ್ ಸೆಲ್ಸ್. ಈ ವೆಜಿಟೇಟಿವ್ ಡಿಪ್ಲಾಯ್ಡ್ ಸೆಲ್ಸಿಂದ ಬರುವಂತಹ ಗ್ಯಾಮೆಟ್ಸ್ಗಳು ಹೆಪ್ಲಾಯ್ಡ್ ಇರ್ತವೆ. ಮೇಲ್ ಗ್ಯಾಮೆಟ್ ಯಾವುದು? ಸ್ಪರ್ಮ್. ಹೌದಾ? ಸೊ ಗೋನಾಡ್ಸು 2n ಇದೆ ಮತ್ತು ಅದರಿಂದ ಫಾರ್ಮ್ ಆಗುವಂತಹ ಗ್ಯಾಮೆಟು n ಇದೆ. ಅಂದರೆ ಇಲ್ಲಿ ಕೂಡ ಮಿಯೋಸಿಸ್ ಆಗಿದೆ ಅಂತ ಅರ್ಥ. ಮೈಟೋಸಿಸ್ ಅಲ್ಲ, ಮಿಯೋಸಿಸ್. ಬಿಕಾಸ್ ಮಿಯೋಸಿಸ್ ಈಸ್ ಎ ರಿಡಕ್ಷನ್ ಡಿವಿಷನ್. ಸೊ ಹೆಪ್ಲಾಯ್ಡ್ ವೆಜಿಟೇಟಿವ್ ಸೆಲ್ ಅಂದರೆ ವೆಜಿಟೇಟಿವ್ ಸೆಲ್ ಹೆಪ್ಲಾಯ್ಡ್ ಇದೆ, ಅದರಿಂದ ಫಾರ್ಮ್ ಆಗುವಂತಹ ಗ್ಯಾಮೆಟ್ಸು ಡಿಪ್ಲಾಯ್ಡ್. ಈ ಕಂಡೀಷನ್ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಡಿಪ್ಲಾಯ್ಡ್ ವೆಜಿಟೇಟಿವ್ ಸೆಲ್ಸ್ ಓಕೆ. ಡಿಪ್ಲಾಯ್ಡ್ ಗ್ಯಾಮೆಟಾಂಜಿಯಾ. ಈ ಮೇನ್ ವೆಜಿಟೇಟಿವ್ ಸೆಲ್ಲಿಂದ ಗ್ಯಾಮೆಟ್ ಫಾರ್ಮ್ ಆಗಬೇಕು ಅಂದರೆ ಯೂಶ್ವಲಿ ಅಲ್ಲಿ ಮಿಯೋಸಿಸ್ ಆಗುತ್ತೆ. ಸೊ ಮಿಯೋಸಿಸ್ ಆಯಿತು ಅಂದರೆ ನಂಬರಲ್ಲಿ ಕಡಿಮೆ ಆಗಬೇಕಿತ್ತು, ಹೆಪ್ಲಾಯ್ಡ್ ಆಗಬೇಕಿತ್ತು. ಸೊ ಇದು ಕೂಡ ರಾಂಗ್ ಆಪ್ಷನ್. ಡಿಪ್ಲಾಯ್ಡ್ ವೆಜಿಟೇಟಿವ್ ಸೆಲ್ಸ್ ಅಂದರೆ ಮೇನ್ ಆಲ್ಗಲ್ ಬಾಡಿ ಡಿಪ್ಲಾಯ್ಡ್ ಇದೆ, ಅದರಿಂದ ಬರುವಂತಹ ಗ್ಯಾಮೆಟ್ಸ್ ಏನಿದಾವಲ್ಲ ಅದು ಹೆಪ್ಲಾಯ್ಡ್ ಇದೆ ಅಂತ. ಅದು ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಓಕೆ. ಹಾಗಾದರೆ ಕರೆಕ್ಟ್ ಆಪ್ಷನ್ ಯಾವುದು? ಹೆಪ್ಲಾಯ್ಡ್ ವೆಜಿಟೇಟಿವ್ ಸೆಲ್ಸ್ ಆ್ಯಂಡ್ ಹೆಪ್ಲಾಯ್ಡ್ ಗ್ಯಾಮೆಟಾಂಜಿಯಾ. ಸಿ ಹಿಯರ್, ಇಲ್ಲಿ ಹೆಪ್ಲಾಯ್ಡ್ ಆಲ್ಗೆ ಅಲ್ಟಿಮೇಟ್ಲಿ ಫಾರ್ಮ್ ಆಗಿರೋದು. ಇದೇ ಆಲ್ಗೆ ಬೆಳೀತಾ ಬೆಳೀತಾ ಅದು ಅಡಲ್ಟ್ ಆಗುತ್ತೆ. ಸೊ ಅಡಲ್ಟ್ ಈ ಚಿಕ್ಕದಾಗಿರುವಂತಹ ಝೈಗೋಟಿಂದ ಫಾರ್ಮ್ ಆದಂತಹ ಆಲ್ಗೆ ಹೆಪ್ಲಾಯ್ಡ್ ಇದೆ ಅಂದರೆ ಅದು ಅಡಲ್ಟ್ ಆದಮೇಲೂ ಅದರ ಬಾಡಿ ಹೆಪ್ಲಾಯ್ಡೇ ಇರುತ್ತೆ. ಕರೆಕ್ಟಾ? ವೆರಿ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಕ್ವಶನಲ್ಲಿ ಕ್ಲೂ ಇದೆ. ಏನು ಕ್ಲೂ ಅದು? ಮಿಯೋಸಿಸ್. ಸೊ ಮಿಯೋಸಿಸ್ ಯಾಕೆ ಆಗ್ತಾ ಇದೆ ಇಲ್ಲಿ? ಜಸ್ಟ್ ಇಮ್ಯಾಜಿನ್, ಇನ್ ಕೇಸ್ ನೀವೇನಾದರೂ ಆನ್ಸರನ್ನು ಅಡಲ್ಟ್ ಇದೇನು ಕೇಳಿದರೆ ಅಡಲ್ಟ್ ಫಿಲಾಮೆಂಟು ಡಿಪ್ಲಾಯ್ಡ್ ಅಂತ ನೀವು ಗೆಸ್ ಮಾಡಿದ್ರಿ ಅಂತಂದರೆ ಆವಾಗ ಇಲ್ಲಿ ಮಿಯೋಸಿಸ್ ಆಗಲೇಬಾರ್ದಾಗಿತ್ತು. ಯಾಕಂದರೆ ಝೈಗೋಟ್ ಇರುವಂತಹದ್ದು ಮಿಯೋಸಿಸ್ ಆಗಲಿಲ್ಲ ಅಂತಂದರೆ ಆವಾಗ ಆ ಝೈಗೋಟಿಂದ ಬರುವಂತಹ ಆಲ್ಗಾ ಫಿಲಾಮೆಂಟು ಡಿಪ್ಲಾಯ್ಡ್ ಆಗಿ ಉಳಿತಿತ್ತು. ಬಟ್ ಇಲ್ಲಿ ಮಿಯೋಸಿಸ್ ಆಗ್ತಾ ಇದೆ ಅಂತ ಆಲ್ರೆಡಿ ಅವರೇ ಹೇಳ್ಬಿಟ್ಟಿದ್ದಾರೆ. ಸೊ ಮಿಯೋಸಿಸ್ ಆಗ್ತಾ ಇದೆ ಅಂದರೆ ಅಲ್ಲಿ ಹೆಪ್ಲಾಯ್ಡ್ ನಂಬರ್ ಬಂತು. ಸೊ ಇದು ಮೇನ್ ಅಡಲ್ಟ್ ಬಾಡಿ ಹೆಪ್ಲಾಯ್ಡ್ ಇದೆ. ಓಕೆ. ಮೇನ್ ಅಡಲ್ಟ್ ಆಲ್ಗಾ ಹೆಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮನ್ನು ಹೊಂದಿದೆ. ಅದರಿಂದ ಬರುವಂತಹ ಗ್ಯಾಮೆಟಾಂಜಿಯಾಗಳು ಕೂಡ ಹೆಪ್ಲಾಯ್ಡಲ್ಲಿದ್ದಾವೆ. ಸೊ ಎರಡು ಗ್ಯಾಮೆಟಾಂಜಿಯಾ ಸ್ಟ್ರಕ್ಚರ್ಸ್ ಸೇರಿ, ಸೆಕ್ಸ್ ಸೆಲ್ಸ್ ಸೇರಿ ಡಿಪ್ಲಾಯ್ಡ್ ಝೈಗೋಟನ್ನು ಫಾರ್ಮ್ ಮಾಡಿದ್ದಾವೆ. ಆ ಡಿಪ್ಲಾಯ್ಡ್ ಝೈಗೋಟು ಮಿಯೋಸಿಸ್ ಆಗಿ ಹೆಪ್ಲಾಯ್ಡ್ ಹೊಸ ಆಲ್ಗವನ್ನು ಫಾರ್ಮ್ ಮಾಡಿದೆ. ಸೊ ಕರೆಕ್ಟ್ ಆಪ್ಷನ್ ಈಸ್ ಹೆಪ್ಲಾಯ್ಡ್ ವೆಜಿಟೇಟಿವ್ ಸೆಲ್. ಅಂದರೆ ಅದರದ್ದು ಆಲ್ಗಾ ಕೂಡ ಹೆಪ್ಲಾಯ್ಡಲ್ಲೇ ಇದೆ. ಓಕೆ. ಅದರಿಂದ ಬರುವಂತಹ ಗ್ಯಾಮೆಟ್ಸು ಕೂಡ ಇಲ್ಲಿ ಹೆಪ್ಲಾಯ್ಡ್ ಆಗೇ ಇದ್ದಾವೆ ಅಂತ ಅರ್ಥ. ಕನ್ಫ್ಯೂಸ್ ಮಾಡಿಕೊಳ್ಳೇಬಾರ್ದು. ಡೈರೆಕ್ಟಾಗಿ ಸಿಂಪಲ್ ಆಗಿರುವಂತಹ ಒಂದು ಕ್ವಶನ್. ಮಿಯೋಸಿಸ್ ವರ್ಡನ್ನು ಇಟ್ಕೊಂಡು ನೀವು ಆನ್ಸರನ್ನು ಈಸಿಯಾಗಿ ಗೊತ್ತು ಹಿಡಿಬೋದು. ಸೊ ಹೆಪ್ಲಾಯ್ಡ್ ವೆಜಿಟೇಟಿವ್ ಸೆಲ್ಸ್ ಅಂದರೆ ಮೇನ್ ಆಲ್ಗಲ್ ಬಾಡಿನೂ ಹೆಪ್ಲಾಯ್ಡ್ ಇದೆ. ಓಕೆ. ಮೇನ್ ಆಲ್ಗಲ್ ಬಾಡಿ ಹೆಪ್ಲಾಯ್ಡ್ ಇದೆ. ಇದರಿಂದ ಡಿಪ್ಲಾಯ್ಡ್ ಝೈಗೋಟ್ ಫಾರ್ಮ್ ಆಗಿದೆ. ಈ ಡಿಪ್ಲಾಯ್ಡ್ ಝೈಗೋಟು ಮಿಯೋಸಿಸನ್ನು ಮಾಡಿ ಅದು ಹೆಪ್ಲಾಯ್ಡ್ ಆಲ್ಗಲ್ ಬಾಡಿಯನ್ನು ಅಗೇನ್ ಫಾರ್ಮ್ ಮಾಡ್ತಾ ಇದೆ. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ವೆಜಿಟೇಟಿವ್ ಸೆಲ್ ಅಂದರೆ ಪೇರೆಂಟ್ ಬಾಡಿನಲ್ಲಿರುವಂತಹ ಸೆಲ್ಸು. ಗ್ಯಾಮೆಟಾಂಜಿಯಾ ಅಂತಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ನಲ್ಲಿ ಇನ್ವಾಲ್ವ್ ಆಗುವಂತಹ ಸೆಲ್ಸ್ಗಳು. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 6. ದ ಮೇಲ್ ಗ್ಯಾಮೆಟ್ಸ್ ಆಫ್ ರೈಸ್ ಪ್ಲ್ಯಾಂಟ್. ಸೊ ರೈಸ್ ಪ್ಲ್ಯಾಂಟಲ್ಲಿ ಮೇಲ್ ಗ್ಯಾಮೆಟ್ಸ್ ಎಷ್ಟು ಕ್ರೋಮೋಸೋಮ್ಸ್ ಇದಾವಂತೆ? 12 ಕ್ರೋಮೋಸೋಮ್ಸ್ ಇದ್ದಾವೆ ಇನ್ ದೇರ್ ನ್ಯೂಕ್ಲಿಯಸ್. The chromosome number in the female gamete, zygote and the cells of the seedlings will respectively. See, ಇಲ್ಲಿಯೂ ಕೂಡ ಕ್ವಶನ್ ತುಂಬ ಸಿಂಪಲ್ ಆಗಿದೆ. ಮೇಲ್ ಗ್ಯಾಮೆಟ್. ಸೊ ಒಂದು ಮೇಲ್ ಗ್ಯಾಮೆಟ್ ಇದೆ. ಈ ಮೇಲ್ ಗ್ಯಾಮೆಟದ್ದು ಕ್ರೋಮೋಸೋಮ್ ನಂಬರು 12 ಇದೆ ಅಂತ ಹೇಳ್ತಿದ್ದಾರೆ. ಸೊ ಗ್ಯಾಮೆಟದ್ದು, ರಿಮೆಂಬರ್, ಗ್ಯಾಮೆಟದ್ದು ನಂಬರ್ ಆಫ್ ಕ್ರೋಮೋಸೋಮ್ಸ್ 12 ಇದ್ದರೆ ಇದರದ್ದು ಪೇರೆಂಟ್ ಸೆಲ್ಲಲ್ಲಿ ನಂಬರ್ ಆಫ್ ಕ್ರೋಮೋಸೋಮ್ಸ್ ಎಷ್ಟಿರಬೇಕು? 24 ಇರಬೇಕು. ಇದು ಪೇರೆಂಟ್. ಎಂಥ ಪೇರೆಂಟು? ಮೇಲ್ ಪೇರೆಂಟ್ ಬಾಡಿ. ಓಕೆ. ಈ ಒಂದು ಸ್ಪೀಸಿದಲ್ಲಿ ಒಂದು ರೈಸ್ ಪ್ಲ್ಯಾಂಟ್ನಲ್ಲಿ ಮೇಲ್ ಕ್ರೋಮೋಸೋಮ್ಸು ಅಷ್ಟೇ ಇರಬೇಕು. ಮೇಲ್ ಬಾಡಿನಲ್ಲಿನೂ ಕ್ರೋಮೋಸೋಮ್ಸ್ ಅಷ್ಟೇ ಇರಬೇಕು, ಫೀಮೇಲ್ ಬಾಡಿನಲ್ಲಿನೂ ಕ್ರೋಮೋಸೋಮ್ಸ್ ಅಷ್ಟೇ ಇರಬೇಕು. ಹೌದಾ?
ಸಿ ಲಿಸನ್ ಟು ದಿಸ್. ಇವಾಗ ಹ್ಯೂಮನ್ ಬಾಡಿ ತಗೊಳ್ಳಿ, ಒಬ್ಬ ಮನುಷ್ಯ ಇದ್ದಾನೆ. ಓಕೆ, ಇದು ಮೇಲ್ ಮತ್ತು ಇದು ಫೀಮೇಲ್. ಇವಾಗ ಮೇಲ್ ಬಾಡಿನಲ್ಲಿ ಡಿಪ್ಲಾಯ್ಡ್ ನಂಬರು ಇನ್ ಕೇಸ್ ಹೇಳ್ತಿರೋದು, ಜಸ್ಟ್ ಫಾರ್ ಎಕ್ಸಾಂಪಲ್ 10 ಇದೆ ಅಂತಂದರೆ ಇಲ್ಲಿಯೂ ಕೂಡ 10 ಇರಲೇಬೇಕು. ಓಕೆ, 36 ಕ್ರೋಮೋಸೋಮ್ಸ್ ಮೇಲ್ ಬಾಡಿನಲ್ಲಿ ಇದ್ದಾವೆ ಅಂತಂದರೆ ಫಿಮೇಲ್ನಲ್ಲೂ 36 ಇರಲೇಬೇಕು. ಯಾಕಂದರೆ ಸ್ಪೀಸೀಸ್ ಸ್ಪೆಸಿಫಿಕ್ ಕ್ರೋಮೋಸೋಮ್ ನಂಬರ್, ಒಂದು ಸ್ಪೀಸೀಸಲ್ಲಿ ಕ್ರೋಮೋಸೋಮ್ ನಂಬರ್ ಯಾವತ್ತು ಫಿಕ್ಸ್ ಆಗಿರುತ್ತೆ. ಆ ಸ್ಪೀಸೀದು ನೀವು ಹೆಣ್ಣಾದರೂ ತೊಗೊಳ್ಳಿ ಅಥವಾ ಗಂಡಾದರೂ ತೊಗೊಳ್ಳಿ. ಸೊ ರೈಸ್ ಪ್ಲ್ಯಾಂಟ್ ಏನಿದೆಯಲ್ಲ, ಈ ರೈಸ್ ಪ್ಲ್ಯಾಂಟಲ್ಲಿ ಮೇಲ್ ಗ್ಯಾಮೆಟ್ನಲ್ಲಿ 12 ಇದೆ ಅಂತ ಹೇಳ್ತಿದ್ದಾರೆ. ಓಕೆ, ನಾವು ವೆಯ್ಟ್. ಸೊ ಮೇಲ್ ಪ್ಲ್ಯಾಂಟಲ್ಲಿ ಮೇಲ್ ಗ್ಯಾಮೆಟಲ್ಲಿ 12 ಕ್ರೋಮೋಸೋಮ್ ಇದ್ದಾವೆ. ಅಂದರೆ ಮೇಲ್ ಪ್ಲ್ಯಾಂಟಲ್ಲಿ ಎಷ್ಟಾಯಿತು ಟೋಟಲ್ಲು 24 ಇರುತ್ತೆ. ಯಾಕಂದರೆ ಗ್ಯಾಮೆಟ್ ಆಗಬೇಕಾದ್ರೆ ಇಲ್ಲಿ ಮಿಯೋಸಿಸ್ ಆಗಿರುತ್ತೆ. ಸೊ ಡಬಲ್ ನಂಬರ್ ಆಫ್ ಕ್ರೋಮೋಸೋಮ್ಸು ಪೇರೆಂಟಲ್ಲಿ. ಸೊ ಮೇಲ್ ರೈಸ್ ಪ್ಲ್ಯಾಂಟಲ್ಲಿ 24 ಇದ್ದಾವೆ ಅಂತಂದರೆ ಫಿಮೇಲ್ ರೈಸಿಗೂ ಎಷ್ಟಾಯಿತು, ಇಲ್ಲಿ 24 ಆಯಿತು. ನಿಮಗೆ ಈಸಿಯಾಗಿ ಅರ್ಥ ಆಗಲಿಕ್ಕೆ ನಾನು ಹೀಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು. ಸೊ ಮೇಲ್ ಗ್ಯಾಮೆಟ್ 12 ಇದ್ದಾವೆ ಅಂತಂದರೆ ಫಿಮೇಲ್ ಗ್ಯಾಮೆಟ್ ಕೂಡ 12 ಇರಬೇಕು ಕ್ರೋಮೋಸೋಮ್ ನಂಬರು, ಇಸಂಟ್ ಇಟ್? ಮೇಲ್ ಗ್ಯಾಮೆಟಲ್ಲಿ 12 ಕ್ರೋಮೋಸೋಮ್ ಇದ್ದಾವೆ ಅಂದರೆ ಫಿಮೇಲ್ ಗ್ಯಾಮೆಟಲ್ಲೂ 12 ಕ್ರೋಮೋಸೋಮ್ ಇರಲೇಬೇಕು. ಯಾಕಂದರೆ ಇವೆರಡು ಒಂದೇ ಸ್ಪೀಸೀಸ್ ಬಗ್ಗೆ ನಾವು ಮಾತಾಡ್ತಾ ಇರೋದು. ಸೊ 12 ಮೇಲ್ ಮತ್ತು 12 ಎರಡು ಫ್ಯೂಸ್ ಆಯಿತು ಅಂತಂದರೆ ಝೈಗೋಟ್ ಫಾರ್ಮ್ ಆಯಿತು. ಈ ಝೈಗೋಟಲ್ಲಿ ಎಷ್ಟಿರಬೇಕು? 12 + 12 ಅಗೇನ್ ಇಲ್ಲಿ 24 ಬರಲೇಬೇಕು. ಓಕೆ, ಈ ಝೈಗೋಟು ನೆಕ್ಸ್ಟ್ ಡೆವಲಪ್ ಆಗ್ತಾ ಅದು ಮೈಟೋಸಿಸ್ ಆಗ್ತಾ ಇರುತ್ತೆ, ಸೆಲ್ ಡಿವಿಷನ್. ಓಕೆ, ಮೈಟೋಸಿಸ್ ಅಂದರೆ ಈಕ್ವಲ್ ನಂಬರ್ ಆಫ್ ಕ್ರೋಮೋಸೋಮ್ ಅಂದರೆ ಎಷ್ಟಾಯಿತು? 24 ಆಯಿತು. ಸೊ ಕ್ವಶನ್ನಲ್ಲಿ ನಮಗೆ ಏನೇನು ಕೊಡಿದ್ದಾರೆ? ಕ್ವಶನ್ನಲ್ಲಿ ನಮಗೆ ದೇ ಹ್ಯಾವ್ ಆಸ್ಕ್ಡ್ ವಾಟ್ ಈಸ್ ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ಫಿಮೇಲ್ ಗ್ಯಾಮೆಟ್. ಓಕೆ, ವೇಟ್. Okay, we'll take this. So what is the number of chromosomes in female gamete? What is the number of chromosomes in zygote? And what is the number of chromosomes in the seed? So seed form ಆಗುತ್ತೆ ಯಾವಾಗ? ಈ zygote ಇಂದನೇ seed form ಆಗುತ್ತಾ? So zygote ಮೈಟೋಸಿಸ್ ಆಯಿತು ಅಂದರೆ seed ನಂಬರು ಅಷ್ಟೇ ಉಳಿದ್ಬಿಡ್ತು. ಸೊ ಕರೆಕ್ಟ್ ಆಪ್ಷನ್ ಯಾವುದು? 12, 24, 24. ಎಲ್ಲಿದೆ? 12, 24, 24. This is the correct answer. ಸೊ ರಿಮೆಂಬರ್, ಒಂದು ಜೀವಿ, ಒಂದು ಯಾವುದಾದ್ರೂ ಪ್ಲ್ಯಾಂಟ್ ತೊಗೊಳ್ಳಿ ಅಥವಾ ಒಂದು ಎನಿಮಲ್ ಸ್ಪೀಸೀಸ್ ತೊಗೊಳ್ಳಿ, ಅಲ್ಲಿ ನಂಬರ್ ಆಫ್ ಕ್ರೋಮೋಸೋಮ್ಸ್ ಯಾವತ್ತು ಸ್ಪೀಸೀಸ್ ಸ್ಪೆಸಿಫಿಕ್ ಫಿಕ್ಸ್ಡ್ ಆಗಿರ್ತವೆ. ಆ ಸ್ಪೀಸೀಸಿದ್ದು ಗಂಡು ಜಾತಿನಲ್ಲಿನೂ ಅಷ್ಟೇ ಇರಬೇಕು, ಹೆಣ್ಣು ಜಾತಿನಲ್ಲಿನೂ ಅಷ್ಟೇ ಇರಬೇಕು. ವೆರಿ ವೆರಿ ಸಿಂಪಲ್ ಫಂಡ. ಓಕೆ, ಮೇಲ್ ಗ್ಯಾಮೆಟಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರ್ತವೆ, ಫಿಮೇಲ್ ಗ್ಯಾಮೆಟ್ನಲ್ಲೂ ಅಷ್ಟೇ ಕ್ರೋಮೋಸೋಮ್ ಇರಬೇಕು. ಆವಾಗ ಮಾತ್ರ ಎವಲ್ಯೂಷನ್ ಆಗಲಿಕ್ಕೆ, ಬ್ಯಾಲೆನ್ಸ್ ಆಗಲಿಕ್ಕೆ ಸಾಧ್ಯ. So answer is option number C, 12, 24, 24. So 12 female gamete nalli 24, zygote nalli 24, seedling nalli. Okay, next question number 7. Given below are a few statements related to external fertilization. So ಇಲ್ಲಿ ಫಲೀಕರಣ ಎಲ್ಲ ಆಗ್ತಾ ಇದೆ, ಫೀಮೇಲ್ ಬಾಡಿಯಿಂದ ಹೊರಗಡೆ ಆಗ್ತಾ ಇದೆ. ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ಗೆ ಸಂಬಂಧಪಟ್ಟಂತಹ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು? The male and female gametes are formed and released simultaneously. External fertilization ಆಗಬೇಕಾದ್ರೆ, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂದರೆ ಇದು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತಂದರೆ ಅಲ್ಲಿ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗಲೇಬೇಕು. ಓಕೆ, ಸೊ ಇವಾಗ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಒಂದು ಎಕ್ಸಾಂಪಲ್ ಯಾವುದು? ವಿಲ್ ಟೇಕ್ 2 ಫಿಶಸ್. ಫಿಶ್ನಲ್ಲಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡೋಣ. ದಿಸ್ ಈಸ್ ದ ಮೇಲ್ ಫಿಶ್, ದಿಸ್ ಈಸ್ ದ ಫಿಮೇಲ್ ಫಿಶ್. ಓಕೆ, ಅಥವಾ ನೀವು ಫ್ರಾಗ್ ಅಂತಲೂ ಇಮ್ಯಾಜಿನ್ ಮಾಡ್ಕೋಬೋದು. ಈ ಮೇಲ್ ಫ್ರಾಗು ಮೇಲ್ ಗ್ಯಾಮೆಟ್ಗಳನ್ನು ನೀರಿನಲ್ಲಿ ರಿಲೀಸ್ ಮಾಡ್ತಾ ಇದೆ. ಹಿಯರ್ ಗ್ಯಾಮೆಟ್ಸ್ ಆರ್ ಫಾರ್ಮ್ಡ್ ಆ್ಯಂಡ್ ರಿಲೀಸ್ಡ್. ಸೊ ಇಲ್ಲಿ ಏನಿದೆ? ಎಕ್ಸ್ಟರ್ನಲ್ ಮೀಡಿಯಮು ವಾಟರ್ ಇದೆ, ಹೌದಾ? ಸೊ ಈ ವಾಟರ್ನಲ್ಲಿ ಮೇಲ್ ಗ್ಯಾಮೆಟು ಫುಲ್ ರಿಲೀಸ್ ಆಗಿದೆ. ಸೊ ಮೇಲ್ ಗ್ಯಾಮೆಟ್ ಯಾವಾಗ ರಿಲೀಸ್ ಆಗುತ್ತಲ್ಲ ಆವಾಗನೇ ಫಿಮೇಲ್ ಫಿಶ್ಶು ಫಿಮೇಲ್ ಗ್ಯಾಮೆಟನ್ನು ಪ್ರೊಡ್ಯೂಸ್ ಮಾಡಬೇಕು. ಅಂದರೆ ಸೈಮಲ್ಟೇನಿಯಸ್ಲಿ ಒಂದೇ ಟೈಮಿಗೆ ಈ ಕಡೆ ಮೇಲ್ ಗ್ಯಾಮೆಟನ್ನು ಬಿಡಬೇಕು, ಫಿಮೇಲ್ ಗ್ಯಾಮೆಟನ್ನು ಬಿಡಬೇಕು. ಅಂದರೆ ಇವೆರಡೂ ಸೇರಿ ಫಲೀಕರಣ ಆಗಿ ಝೈಗೋಟನ್ನು ಫಾರ್ಮ್ ಮಾಡ್ಬೋದು. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್, ಹೌದಾ? ಇವಾಗ ಇನ್ ಕೇಸ್ ಸೈಮಲ್ಟೇನಿಯಸ್ಲಿ ಇರಲಿಲ್ಲ ಅಂತಂದರೆ ಜಸ್ಟ್ ಇಮ್ಯಾಜಿನ್,
ವಾಟರ್ ಇದೆ, ಮೇಲ್ ಗ್ಯಾಮೆಟ್ ಆಲ್ರೆಡಿ ಸ್ಪರ್ಮ್ನ ರಿಲೀಸ್ ಮಾಡಿದೆ, ಬಟ್ ಅವಾಗ ಇದು ಎಗ್ಗನ್ನು ರಿಲೀಸ್ ಮಾಡದೇ ಇತ್ತು ಅಂದರೆ ಅವಾಗ ಝೈಗೋಟ್ ಆಗೋದೇ ಇಲ್ಲ. ಇನ್ ಕೇಸ್ ಆಲ್ರೆಡಿ ಫಿಮೇಲ್ ಫಿಶ್ಶು ಎಗ್ಗನ್ನ ರಿಲೀಸ್ ಮಾಡಿತ್ತು, ಆ ಟೈಮಿಗೆ ಸ್ಪರ್ಮ್ ಇಲ್ಲ ಅಂದರೆ ಅವಾಗೂ ಕೂಡ ಫಲೀಕರಣ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಸೇಮ್ ಟೈಮು ಎರಡು ಗ್ಯಾಮೆಟ್ಸ್ಗಳನ್ನು ರಿಲೀಸ್ ಮಾಡಬೇಕು. ಸೊ ದಿಸ್ ಈಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಸೆಕೆಂಡ್ ಒನ್, ಓನ್ಲಿ ಅ ಫ್ಯೂ ಗ್ಯಾಮೆಟ್ಸ್ ಆರ್ ರಿಲೀಸ್ಡ್ ಇನ್ ಟು ದ ಮೀಡಿಯಮ್. ನೋ, ದಿಸ್ ಈಸ್ ರಾಂಗ್. ಯಾಕೆ? ಫಿಮೇಲ್ ಗ್ಯಾಮೆಟ್ ಎಷ್ಟು ಫಾರ್ಮ್ ಆಗಿದ್ದಾವೆ ಅವನಿಷ್ಟನ್ನು ಬಿಡಬೇಕಾ, ಒಳಗಡೆ ಇಟ್ಕೊಂಡು ಅವೇನು ಮಾಡ್ತವೆ, ಎಲ್ಲ ಗ್ಯಾಮೆಟ್ಸನ್ನು ಅವು ಎಕ್ಸ್ಟರ್ನಲ್ ಮೀಡಿಯಮ್ಗೆ ಅಂದರೆ ನೀರಿಗೆ ರಿಲೀಸ್ ಮಾಡಲೇಬೇಕು. ಓನ್ಲಿ ಫ್ಯೂ ಗ್ಯಾಮೆಟ್ಸ್ ಅಲ್ಲ, ಆಲ್ ದ ಗ್ಯಾಮೆಟ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಇನ್ಸೈಡ್ ದ ಬಾಡಿ ದೇ ಹ್ಯಾವ್ ಟು ಬಿ ರಿಲೀಸ್ಡ್ ಇನ್ ಟು ದ ವಾಟರ್. ಸೊ ಇದು ರಾಂಗ್ ಸ್ಟೇಟ್ಮೆಂಟ್. ಥರ್ಡ್ ಒನ್, ವಾಟರ್ ಈಸ್ ದ ಮೀಡಿಯಮ್ ಇನ್ ಮೆಜಾರಿಟಿ ಆಫ್ ಆರ್ಗ್ಯಾನಿಸಮ್ಸ್ ಎಕ್ಸಿಬಿಟಿಂಗ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. 100% ಟ್ರೂ. ಯಾಕೆ? ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಗಬೇಕು ಅಂದರೆ ಅಲ್ಲಿ ಫಿಮೇಲ್ ಬಾಡಿ ಒಳಗಡೆ ಫಲೀಕರಣ ಆಗ್ತಾ ಇಲ್ಲ, ಫಿಮೇಲ್ ಬಾಡಿ ಹೊರಗಡೆ ಫಲೀಕರಣ ಆಗಬೇಕು. ಸೊ ಫಲೀಕರಣ ಆಗಲಿಕ್ಕೆ ಒಂದು ಬೇಸ್ ಅಂತ ಬೇಕಲ್ಲ, ಅಲ್ಲಿ ಅದೇನಿರಬೇಕು, ಯೂಶ್ವಲಿ ಗಾಳಿನಲ್ಲಿ ಆಗ್ಲಿಕ್ಕಂತೂ ಸಾಧ್ಯ ಇಲ್ಲ, ಹೌದಾ? ಗಾಳಿನಲ್ಲಿ ಸ್ಪರ್ಮ್ ಮತ್ತು ಓಮು ಫ್ಯೂಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಲ್ಲಿ ಕಂಪಲ್ಸರಿಯಾಗಿ ವಾಟರೇ ಇರಬೇಕು. ಸೊ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಇನ್ ಮೆಜಾರಿಟಿ ಆಫ್ ದ ಕೇಸಸ್ ಎಲ್ಲಿ ಫಲೀಕರಣ ಆಗ್ತಾ ಇದೆ? ವಾಟರ್ನಲ್ಲಿ, ನೀರಿನಲ್ಲಿ ಫಲೀಕರಣ ಆಗ್ತಾ ಇದೆ. ಕರೆಕ್ಟ್ ಸ್ಟೇಟ್ಮೆಂಟ್. ಫೋರ್ತ್ ಒನ್, ಆಫ್ಸ್ಪ್ರಿಂಗ್ಸ್ ಫಾರ್ಮ್ಡ್ ಆಸ್ ಎ ರಿಸಲ್ಟ್ ಆಫ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಹ್ಯಾವ್ ಬೆಟರ್ ಚಾನ್ಸ್ ಆಫ್ ಸರ್ವೈವಲ್. ಥಿಂಕ್ ಮಾಡಿ ಇದನ್ನು. ಜಸ್ಟ್ ಇಮ್ಯಾಜಿನ್, ಒಂದು ಜಾತಿ ಯಾವುದೋ ಫಿಶ್ ಇದೆ, ಅಲ್ಲಿ ಫಲೀಕರಣ ಇಂಟರ್ನಲ್ ಆಗಿ ಫಿಶ್ ಬಾಡಿ ಒಳಗಡೆ ಎಗ್ ಡೆವಲಪ್ ಆಗ್ತಾ ಇದೆ. ಇಲ್ಲಿ ಝೈಗೋಟು ಬಾಡಿ ಹೊರಗಡೆ ಡೆವಲಪ್ ಆಗ್ತಾ ಇದೆ. ಎರಡರಲ್ಲಿ ಯಾವುದು ಸೇಫ್ ಇದೆ? ಆ್ಯಕ್ಚುಲಿ ಮದರ್ ಬಾಡಿ ಒಳಗಡೆ ಇರುವಂತಹ ಝೈಗೋಟ್ ಸೇಫ್ ಇದೆ. ಸೊ ಇದರದ್ದು ಸರ್ವೈವಲ್ ರೇಟ್ ತುಂಬ ಕಡಿಮೆ. ಯಾಕೆ? ಝೈಗೋಟ್ ಫಾರ್ಮ್ ಆಗ್ತಾ ಇದ್ದಂಗೆ ಬೇರೆ ಆರ್ಗ್ಯಾನಿಸಮ್ಸ್ ಬಂದು ಇದನ್ನು ತಿಂದ್ಬಿಡ್ಬೋದು. ಬಟ್ ಇಲ್ಲಿ ಏನಿದೆ, ಅದು ಸೇಫಾಗಿ ಬೆಳೀತಾ ಇದೆ. ಸೊ ಈ ಆಪ್ಷನ್ನು ರಾಂಗ್ ಆಯಿತು. ಕರೆಕ್ಟಾ? ಸೊ ವಿಚ್ ಆರ್ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್? 1 and 3. Now see here, 1 and 3. So this is the correct option. Okay. Now question number 8. The statements given below describe certain features that are observed in the pistil of flowers. Now just first question, what is pistil of flower? Pistillate and staminate ಅಂತ ಹೇಳಿದ್ವಲ್ಲ. ಪಿಸ್ಟಿಲೇಟ್ ಅಂದರೆ ಫ್ಲವರ್ ಒಳಗಡೆ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಮತ್ತು ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಬರುತ್ತೆ. ಸೊ ಒಂದು ಹೂವಿನಲ್ಲಿ ಇರುವಂತಹ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರನ್ನು ನಾವು ಪಿಸ್ಟಿಲ್ ಅಂತ ಸಿಂಪಲ್ಲಾಗಿ ಹೇಳ್ತೀವಿ. ಸೊ ಈ ಪಿಸ್ಟಿಲನ್ನು ಹೇಗೆ ಡ್ರಾ ಮಾಡ್ಬೋದು? ಕೆಳಗಡೆ ಬೇಸ್ ಇದೆ. ನಾವು ದಿಸ್ ಈಸ್ ದ ಪಿಸ್ಟಿಲ್. ಓಕೆ, ಎಕ್ಸ್ಟ್ರೀಮ್ಲಿ ಸಾರಿ, ಈ ಥರ ಡ್ರಾ ಮಾಡಿದರೆ ಬಿಟ್ ಕನ್ಫ್ಯೂಸ್ ಆಗುತ್ತೆ. ಸೊ ವಿಲ್ ಡ್ರಾ ಇನ್ನೂ ಸ್ವಲ್ಪ ದೊಡ್ಡದಾಗಿ ಇದನ್ನ ನಾವು ಡ್ರಾ ಮಾಡೋಣ. ಓಕೆ, ಸೊ ಇದು ಪಿಸ್ಟಿಲ್. ಯಾವ್ಯಾವುದಿರುತ್ತೆ ಪಿಸ್ಟಿಲ್ನಲ್ಲಿ? ಮೇಲ್ಗಡೆ ಸ್ಟಿಗ್ಮಾ ಇರುತ್ತೆ. ಓಕೆ, ಈ ಫುಲ್ ಸ್ಲೆಂಡರ್ ಆಗಿರುವಂತಹದ್ದು ಸ್ಟೈಲ್. ಈ ಸ್ಟೈಲ್ ಕೆಳಗಡೆ ಏನಿದೆ? ಓವರಿ ಇದೆ. ಓಕೆ, ಸೊ ಈ ಓವರಿನಲ್ಲಿ ಒಳಗಡೆ ಓವ್ಯೂಲ್ ಇರುತ್ತೆ. ಸೊ ಓವರಿ ಒಳಗಡೆ ಏನಿರುತ್ತೆ? ಓವ್ಯೂಲ್. ಓಕೆ, ಇದು ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಆಪ್ಷನ್ಸ್ ಏನೇನಿದೆ? ಪಿಸ್ಟಿಲ್ ಮೇ ಪ್ರೊಡ್ಯೂಸ್ ಮೋರ್ ದ್ಯಾನ್ 1 ಸೀಡ್. ಅಂದರೆ ಒಂದು ಪಿಸ್ಟಿಲು, ಇದು ಒಂದು ಫುಲ್ ಸ್ಟ್ರಕ್ಚರು. ಅಲ್ಟಿಮೇಟ್ಲಿ ಈ ಓವ್ಯೂಲನ್ನು ಇಟ್ಕೊಂಡೇ ಬೀಜ ಸೀಡ್ ಫಾರ್ಮ್ ಆಗಬೇಕು ಝೈಗೋಟ್ ಆದಮೇಲೆ. ಸೊ ಒಂದು ಪಿಸ್ಟಿಲ್ನಲ್ಲಿ ಒಂದೇ ಸೀಡ್ ಫಾರ್ಮ್ ಆಗುತ್ತಾ? ನೋ. ಕೆಲವೊಂದು ಬಾರಿ ಈ ಓವರಿ ಒಳಗಡೆ ಏನಾಗುತ್ತೆ? ಜಸ್ಟ್ ಇಮ್ಯಾಜಿನ್, ಇದು ಫುಲ್ ಒಂದು ಓವರಿ ಅಂತಂದರೆ ಒಳಗಡೆ ಈ ರೀತಿಯಾದಂತಹ ಸ್ಟ್ರಕ್ಚರ್ ಕೂಡ ಕಂಡು ಬರ್ತವೆ. ಇದನ್ನು ನಾವು ಕಾರ್ಪೆಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಓವ್ಯೂಲ್ಸ್ ಇರ್ತವೆ. ನೀವು ಟೊಮೆಟೋನ ಕಟ್ ಮಾಡಿ ನೋಡಿದರೆ ಗೊತ್ತಾಗುತ್ತಲ್ಲ, 2 ಭಾಗ ಇರುತ್ತೆ. ಅಂದರೆ 2 ಕಾರ್ಪೆಲ್ಸ್ ಇರ್ತವೆ, ಅದ್ರ ಒಳಗಡೆ ನಮಗೆ ಓವ್ಯೂಲ್ಸ್ ಕಾಣ್ತವೆ. ಸೊ ಇಲ್ಲಿ ಒಂದೇ ಒಂದು ಓವ್ಯೂಲ್ ಇತ್ತಂದರೆ ಮಾತ್ರ 1 ಸೀಡ್ ಫಾರ್ಮ್ ಆಗುತ್ತೆ. ಬಟ್ ಇಲ್ಲಿ ಈ ಕಡೆ 3 ಇದೆ, ಈ ಕಡೆ 3 ಇದೆ. ಟೋಟಲ್ ಇಲ್ಲಿ 6 ಸೀಡ್ಸ್ ಫಾರ್ಮ್ ಆಗ್ತಾ ಇದ್ದಾವೆ. ಸೊ ಒಂದು ಪಿಸ್ಟಿಲ್ನಲ್ಲಿ ಒಂದೇ ಓವ್ಯೂಲಿಂದ ಒಂದೇ ಸೀಡ್ ಫಾರ್ಮ್ ಆಗಬೇಕು ಅಂತ ಏನು ರೂಲ್ಸ್ ಇರೋದಿಲ್ಲ. ಮೋರ್ ದ್ಯಾನ್ 1 ಸೀಡ್ ಯಾವಾಗಾದರೂ ಅವು ಫಾರ್ಮ್ ಆಗ್ಬೋದು. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಈಚ್ ಕಾರ್ಪೆಲ್ ಅಂದರೆ ಇದು
ಈಚ್ ಕಾರ್ಪೆಲ್ ಮೇ ಹ್ಯಾವ್ ಮೋರ್ ದ್ಯಾನ್ ಒನ್ ಓವ್ಯೂಲ್. ಎಕ್ಸಾಕ್ಟ್ಲಿ ಕರೆಕ್ಟ್. ಒಂದು ಕಾರ್ಪೆಲ್ ಒಳಗಡೆ ಮೋರ್ ದ್ಯಾನ್ ಒನ್ ಓವ್ಯೂಲ್ ಆರಾಮವಾಗಿ ಇರ್ಬೋದು. ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್. ಈಚ್ ಕಾರ್ಪೆಲ್ ಹ್ಯಾಸ್ ಓನ್ಲಿ ಒನ್ ಓವ್ಯೂಲ್. ಈಚ್ ಕಾರ್ಪೆಲ್ ಹ್ಯಾಸ್ ಓನ್ಲಿ ಒನ್ ಓವ್ಯೂಲ್ ಆ ಥರ ಏನು ಕಂಡೀಷನ್ ಇರೋದಿಲ್ಲ. ಪಿಸ್ಟಿಲ್ ಹ್ಯಾವ್ ಓನ್ಲಿ ಒನ್ ಕಾರ್ಪೆಲ್ ಅಂದರೆ ಒಂದು ಪಿಸ್ಟಿಲ್ನಲ್ಲಿ ಒಂದೇ ಒಂದು ಕಾರ್ಪೆಲ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ದಿಸ್ ಈಸ್ ಆಲ್ಸೋ ರಾಂಗ್. ಸೊ ಆಪ್ಷನ್ 1 and 2 ಆರ್ ಕರೆಕ್ಟ್. ಆಪ್ಷನ್ 1 and 2 ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. 1 and 2 ಆರ್ ಕರೆಕ್ಟ್. ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಫುಲ್ ಸ್ಟ್ರಕ್ಚರ್ ಇದೆಯಲ್ಲ, ಸ್ಟಿಗ್ಮಾ, ಸ್ಟೈಲ್, ಓವರಿ, ಇದಿಷ್ಟು ಸೇರಿ ಪಿಸ್ಟಿಲ್ ಅಂತ ನಾವು ಕರಿತೀವಿ. ಪಿಸ್ಟಿಲ್ ಅಂದರೆ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಈ ಓವರಿ ಇದೆಯಲ್ಲ, ಇದನ್ನು ಇಲ್ಲಿ ಎನ್ಲಾರ್ಜ್ ಮಾಡಿರೋದು. ಈ ಓವರಿ ಒಳಗಡೆ ಓವ್ಯೂಲ್ಸ್ ಇರುತ್ತೆ. ಕೆಲವೊಂದು ಬಾರಿ ಒಂದು ಓವರಿ ಒಳಗಡೆ ಈ ರೀತಿ ಒಂದೇ ಓವ್ಯೂಲ್ ಕೂಡ ನಮಗೆ ಕಾಣಿಸ್ಬೋದು. ಓಕೆ, ಅವಾಗ ಏನಾಯಿತು, ಒಂದು ಪಿಸ್ಟಿಲಿಂದ ಒಂದೇ ಸೀಡ್, ಒಂದೇ ಓವ್ಯೂಲ್ ಅಂದರೆ ಒಂದೇ ಸೀಡು. ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ಏನಾಗುತ್ತೆ, ಒಂದು ಓವರಿ ಒಳಗಡೆ ಮತ್ತೆ ಅಲ್ಲಿ ಡಿವಿಷನ್ ಆಗಿ ಕಾರ್ಪೆಲ್ಸ್ಗಳು ಇರ್ತವೆ. ಆ ಕಾರ್ಪೆಲ್ಸ್ ಒಳಗಡೆ ಓವ್ಯೂಲ್ಸ್ ಇರ್ತವೆ. ಅವು ಎಷ್ಟಾದರೂ ಇರ್ಬೋದು. ಇಲ್ಲಿ ಡ್ರಾ ಮಾಡಿರೋದು ನಾನು 3 ಓವ್ಯೂಲನ್ನು ಡ್ರಾ ಮಾಡಿದ್ದೀನಿ ಈ ಕಡೆ. ಸೊ ಈ ಕಾರ್ಪೆಲ್ನಲ್ಲಿ 3 ಓವ್ಯೂಲ್ಸ್ ಇದ್ದಾವೆ ಅಂದರೆ 3 ಸೀಡ್ಸು ಫಾರ್ಮ್ ಆಗ್ತಾ ಇದ್ದಾವೆ ಅಂತ ಅರ್ಥ. ಈ ಕಡೆನೂ 3 ತೆಗೆದ್ರೆ ಟೋಟಲ್ ಆಗಿ 3 + 3 ಅಂದರೆ ಟೋಟಲ್ ಒಂದು ಓವರಿನಲ್ಲಿ ಇಲ್ಲಿ 6 ಸೀಡ್ಸ್ ಫಾರ್ಮ್ ಆಗ್ತಾ ಇದ್ದಾವೆ ಅಂತ ಅರ್ಥ. ಸೊ ಇದು ನಿಮಗೆ ನೆನಪುಳಿಬೇಕು ಅಂದರೆ ಟೊಮೆಟೊ ಹಣ್ಣನ್ನು ಯಾವತ್ತೂ ನೆನಪಿಟ್ಕೊಳ್ಳಿ. ಮನೆಯಲ್ಲಿ ಇದ್ದರೆ ಇವಾಗ ಹೋಗಿ ಕಟ್ ಮಾಡಿ ನೋಡಿ. ಅಲ್ಲಿ ನಿಮಗೆ ಟೊಮೆಟೊ ಹೆಂಗೆ ಕಾಣಿಸುತ್ತೆ, ಫ್ರೂಟು ಇಲ್ಲಿ ಒಂದು ಭಾಗ ಇರುತ್ತೆ, ಇದು ಒಂದು ಕಾರ್ಪೆಲ್ಲು, ಈ ಕಡೆ ಒಂದು ಭಾಗ ಇರುತ್ತೆ ಕಟ್ ಮಾಡಿದಾಗ. ಇಲ್ಲಿಯೂ ಕೂಡ ನಿಮಗೆ ಸಾಕಷ್ಟು ಈ ರೀತಿ ಸೀಡ್ಸ್ ಕಾಣ್ತವೆ, ಈ ಕಡೆ ಕೂಡ ಸೀಡ್ಸ್ ಇರ್ತವೆ. ಸೊ ಏನಿವು ಒಂದೊಂದು ಸೀಡ್ ಅಂತಂದರೆ ಅಲ್ಲಿ ಒಂದೊಂದು ಓವ್ಯೂಲ್ಸ್ ಇದ್ದವು ಅಂತ ಅರ್ಥ. ಸೊ ಒಂದು ಕಾರ್ಪೆಲ್ನಲ್ಲಿ ಎಷ್ಟಾದರೂ ಓವ್ಯೂಲ್ಸ್ ಇರ್ಬೋದು. ಸೇಮ್ ಸೆಂಟೆನ್ಸು, ಒಂದು ಕಾರ್ಪೆಲ್ನಲ್ಲಿ ಎಷ್ಟಾದರೂ ಸೀಡ್ಸ್ ಇರ್ಬೋದು ಅನ್ನೋ ಬದಲಿ ಒಂದು ಪಿಸ್ಟಿಲ್ನಲ್ಲಿ ಕೂಡ ಎಷ್ಟಾದರೂ ಸೀಡ್ಸ್ ಇರ್ಬೋದು ಅಂತ ಹೇಳ್ದಂಗೆ. So this and this options are correct. Which of the following situation correctly describes the similarity between angiosperm egg and human? ನೋಡಿ ಇಲ್ಲಿ ಹ್ಯೂಮನ್ ಎಗ್ಗನ್ನು ಎಂಜಿಯೋಸ್ಪರ್ಮ್ ಎಗ್ ಜೊತೆ ಕಂಪೇರ್ ಮಾಡ್ತಾ ಇದ್ದೀವಿ. ಏನೇನು ಸಿಮಿಲಾರಿಟಿ? ಎಂಜಿಯೋಸ್ಪರ್ಮ್ ಅಂದ್ರೂ ಹೈಲಿ ಎವಾಲ್ವ್ಡ್ ಆರ್ಗ್ಯಾನಿಸಮ್ಸ್, ಹ್ಯೂಮನ್ ಬೀಯಿಂಗ್ ಈಸ್ ಆಲ್ಸೋ ಎ ಹೈಲಿ ಎವಾಲ್ವ್ಡ್ ಆರ್ಗ್ಯಾನಿಸಮ್. ಸಿಮಿಲಾರಿಟಿ ಏನೇನು? The eggs of both are formed only once in a lifetime. This is correct or true? Sorry, this is true or false? This is false. ಯಾಕೆ? ಒಂದು ಲೈಫ್ ಟೈಮಲ್ಲಿ ಫಿಮೇಲು ಓನ್ಲಿ ಒನ್ ಟೈಮ್ ಎಗ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸಾಧ್ಯನಾ ಹ್ಯೂಮನ್ ಬೀಯಿಂಗ್ನಲ್ಲಿ? ನೋ. ಎವ್ರಿ ಮಂತು ಮೆನಿಸ್ಟ್ರಲ್ ಸೈಕಲ್ ಆದಾಗ ಒಂದೊಂದು ಎಗ್ಗು ಅಲ್ಲಿ ಆಲ್ರೆಡಿ ರಿಲೀಸ್ ಆಗಿರುತ್ತೆ. ಸೊ ಈ ಸ್ಟೇಟ್ಮೆಂಟು ರಾಂಗ್ ಆಯಿತು. ಇವನ್ ನೀವು ಎಂಜಿಯೋಸ್ಪರ್ಮ್ ಅಂದರೆ ಫ್ಲವರ್ಸನ್ನು ತೊಗೊಂಡ್ರೆ ಯಾವ್ಯಾವ ಸೀಸನ್ನಲ್ಲಿ ಫ್ಲವರ್ ಬಿಡುತ್ತೋ ಆ ಸೀಸನ್ನಲ್ಲಿ ಆ ಪ್ಲ್ಯಾಂಟು ಎಗ್ಗನ್ನು ಪ್ರೊಡ್ಯೂಸ್ ಮಾಡ್ತಾನೇ ಇರುತ್ತೆ. ಸೊ ಓನ್ಲಿ ಒನ್ಸ್ ಇನ್ ಅ ಲೈಫ್ ಟೈಮ್ ಆಗೋದಿಲ್ಲ, ಎಷ್ಟೊಂದು ಸತಿ ಎಗ್ಗನ್ನು ಪ್ರೊಡ್ಯೂಸ್ ಮಾಡ್ಬೋದು. ಬೋತ್ ದ ಎಂಜಿಯೋಸ್ಪರ್ಮ್ ಎಗ್ ಆ್ಯಂಡ್ ಹ್ಯೂಮನ್ ಎಗ್ ಆರ್ ಸ್ಟೇಷ್ನರಿ. ಸ್ಟೇಷ್ನರಿ ಅಂದರೆ ಅವು ಯಾವತ್ತೂ ಮೂವ್ ಆಗೋದೇ ಇಲ್ಲ ಅಂತ ಕೊಟ್ಟಿದ್ದಾರೆ. ಇದು ಕೂಡ ರಾಂಗ್. ಯಾಕೆ ರಾಂಗ್ ಇದು? ಹ್ಯೂಮನ್ ಎಗ್ಗನ್ನು ತೊಗೊಂಡ್ರೆ ಹ್ಯೂಮನ್ ಎಗ್ಗು ಓವರಿನಲ್ಲಿ ಫಾರ್ಮ್ ಆಗಿರ್ತವೆ. ಬಟ್ ಫಲೀಕರಣ ಆಗಬೇಕು ಅಂದರೆ ಅವು ಓವರಿಯಿಂದ ಫಾಲೋಪಿಯನ್ ಟ್ಯೂಬ್ಗೆ ಮೂವ್ ಆಗ್ತಾ ಹೋಗಿರ್ತವೆ. ಎಗ್ ಮೂವ್ ಆಗಲ್ಲ, ಅಲ್ಲಿರುವಂತಹ ಹೇರ್ ಲೈಕ್ ಸ್ಟ್ರಕ್ಚರ್ಸು ಮೂವ್ ಮಾಡಿರ್ತವೆ. ಸೊ ಸ್ಟೇಷ್ನರಿ ಅಂತ ಅಪ್ಲೈ ಆಗೋದೇ ಇಲ್ಲ. ಬೋತ್ ದ ಎಂಜಿಯೋಸ್ಪರ್ಮ್ ಎಗ್ ಆ್ಯಂಡ್ ಹ್ಯೂಮನ್ ಎಗ್ ಆರ್ ಮೊಟೈಲ್. ಇದು ಕೂಡ ರಾಂಗ್. ಯಾಕೆ? ಈ ಎಂಜಿಯೋಸ್ಪರ್ಮ್ ಎಗ್ಗು ಯಾವತ್ತೂ ಸ್ಟೇಷ್ನರಿ ಆಗಿರುತ್ತೆ. ಅಟ್ಲೀಸ್ಟ್ ಹ್ಯೂಮನ್ ಎಗ್ಗು ಓವರಿಯಿಂದ ಫ್ಯಾಲೋಪಿಯನ್ ಟ್ಯೂಬ್ಗೆ ಮೂವ್ ಆಗಿ ಬರುತ್ತೆ. ಬಟ್ ಎಂಜಿಯೋಸ್ಪರ್ಮ್ ಎಗ್ಗು ಒಂದು ಸತಿ ಫಾರ್ಮ್ ಆಯಿತು ಅಂದರೆ ಅದು ಅಲ್ಲೇ ಓವರಿ ಒಳಗಡೆನೇ ಇರುತ್ತೆ ಫರ್ಟಿಲೈಸೇಷನ್ ಆಗುವವರೆಗೂ. ಈ ಸ್ಟೇಟ್ಮೆಂಟು ರಾಂಗ್ ಆಯಿತು. ಸಿಂಗಮಿ ಇನ್ ಬೋತ್ ರಿಸಲ್ಟ್ಸ್ ಇನ್ ಫಾರ್ಮೇಷನ್ ಆಫ್ ಝೈಗೋಟ್. ಸಿಂಗಮಿ ಅಂದರೆ ಏನು? ಫಲೀಕರಣ, ಫರ್ಟಿಲೈಸೇಷನ್. ಸೊ ಎಂಜಿಯೋಸ್ಪರ್ಮ್ ಎಗ್ ಇರಲಿ, ಲಿಸನ್, ಎಂಜಿಯೋಸ್ಪರ್ಮ್ ಎಗ್ ಇರಲಿ ಅಥವಾ ಹ್ಯೂಮನ್ ಎಗ್ ಇರಲಿ, ಫರ್ಟಿಲೈಸೇಷನ್ ಆಯಿತು ಅಂದರೆ ಏನನ್ನು ಫಾರ್ಮ್ ಮಾಡಬೇಕು? ಅವು ಒಂದು ಯುಗ್ಮಜ ಝೈಗೋಟನ್ನು ಫಾರ್ಮ್ ಮಾಡಲೇಬೇಕು. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಚೂಸ್ ದ ಕರೆಕ್ಟ್ ಆನ್ಸರ್, ಓನ್ಲಿ ದ 4th one. ಸೊ ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್. ಓಕೆ, ನೆಕ್ಸ್ಟ್ ಒನ್. Appearance of vegetative propagules from the nodes of plants such as sugarcane and ginger is mainly because of. ವೆಜಿಟೇಟಿವ್ ಪ್ರೊಪಗ್ಯೂಲ್ಸ್ ಅಲ್ಲಿ ನಾವು ಏನೇನು ಓದಿದ್ವಿ? ವೆಜಿಟೇಟಿವ್ ಪ್ರೊಪಗೇಷನ್ನು ಪ್ಲ್ಯಾಂಟದ್ದು ಯಾವ ಪಾರ್ಟಿಂದ ಬೇಕಾದರೂ ಆಗ್ಬೋದು. ಸ್ಟೆಮ್ಮಿಂದ ಆಗ್ಬೋದು, ರೂಟಿಂದ ಆಗ್ಬೋದು, ಅಥವಾ ಕೆಲವೊಂದು ಬಾರಿ ಲೀವ್ಸಿಂದ ಆಗ್ಬೋದು.
ಹಂಗಾಗಲಿಕ್ಕೆ ಮೇನ್ ರೀಸನ್ ಯಾವುದು? The nodes are shorter than internodes. What is this node and internode? Especially in case of sugar cane, ಒಂದು ಪ್ಲ್ಯಾಂಟನ್ನು ತೊಗೊಂಡ್ರೆ ಓಕೆ, ಕೆಳಗಡೆ ಅಂತೂ ರೂಟ್ಸ್ ಇರುತ್ತೆ ಹೌದಾ, ಮೇಲ್ಗಡೆ ಶುಗರ್ ಕೇನಲ್ಲಿ ಈ ರೀತಿ ಲೈನ್ಸ್ ಇರ್ತವೆ. ಸೊ ವಾಟ್ ಆರ್ ದೀಸ್ ಲೈನ್ಸ್? ದೀಸ್ ಆರ್ ದ ನೋಡ್ಸ್. ನೋಡ್ಸ್ ಎಲ್ಲಿರುತ್ತೆ ಅಲ್ಲಿನೇ ನಮಗೆ ಬಡ್ಸ್ ಅಥವಾ ಲೀವ್ಸಲ್ಲಿ ಫಾರ್ಮ್ ಆಗೋದು. ಎರಡು ನೋಡ್ಗಳ ಮಧ್ಯೆ ಇರುವಂತಹ ಜಾಗವನ್ನು ನಾವು, ಆ ಸ್ಪೇಸನ್ನು ನಾವು ಇಂಟರ್ನೋಡ್ ಅಂತ ಕರಿತೀವಿ. ಸೊ ನೋಡ್ಸ್ ಆರ್ ಶಾರ್ಟರ್ ದ್ಯಾನ್ ಇಂಟರ್ನೋಡ್ಸ್. ಇದೇನು ಪಾಯಿಂಟ್ ಇದೆಯಲ್ಲ ಇದು ಅಪ್ಲೈ ಆಗೋದೇ ಇಲ್ಲ. ಯಾಕೆ? ವೆಜಿಟೇಟಿವ್ ಪ್ರೊಪಗೇಷನ್ ಆಗಬೇಕು ಅಂದರೆ ಲೆಂತ್ ಆಫ್ ನೋಡ್ ಆ್ಯಂಡ್ ಇಂಟರ್ನೋಡ್ ಈಸ್ ಅಲ್ಲಿ ಅದರದ್ದೇನು ಬಿಸ್ನೆಸ್ ಇಲ್ಲೇ ಇಲ್ಲ. ಸೊ ಫಸ್ಟ್ ಆಪ್ಷನ್ ರಾಂಗ್. ಸೆಕೆಂಡ್ ಒನ್, ನೋಡ್ಸ್ ಹ್ಯಾವ್ ಅ ಮೆರಿಸ್ಟಮ್ಯಾಟಿಕ್ ಸೆಲ್. ಸೊ ಈ ಪ್ಲ್ಯಾಂಟಿಂದ ನಾವು ವೆಜಿಟೇಟಿವ್ ಪ್ರೊಪಗೇಷನ್ ಮಾಡಬೇಕು ಅಂದರೆ ಅವಾಗ ನಾವು ಏನು ಮಾಡಬೇಕು? ನೋಡ್ ಇರುವಂತಹ ಸ್ಟ್ರಕ್ಚರನ್ನು ಇಟ್ಕೊಂಡು ಹೊಸ ಪ್ಲ್ಯಾಂಟನ್ನು ನಾವು ಈಸಿಯಾಗಿ ಬೆಳೆಸ್ಬೋದು. ಯಾಕಂದರೆ ನೋಡ್ಸ್ ಇರುವಂತಹ ಜಾಗದಲ್ಲಿ ಮೆರಿಸ್ಟಮ್ಯಾಟಿಕ್ ಸೆಲ್ಸು ಹಾಗೆ ಇರ್ತವೆ. ಆ ಸೆಲ್ಸು ಬಡ್ಸನ್ನು ಫಾರ್ಮ್ ಮಾಡಿ ಅವು ಹೊಸ ಒಂದು ಪ್ಲ್ಯಾಂಟನ್ನು ಬೆಳೆಸ್ತವೆ. ಈವನ್ ಜಿಂಜರ್ ಏನದು? ಜಿಂಜರ್ ಇಟ್ ಈಸ್ ಎ ಅಂಡರ್ಗೌಂಡ್ ಸ್ಟೆಮ್ ಮಾಡಿಫಿಕೇಶನ್. ಸೊ ಇವನ್ ನೀವು ಜಿಂಜರನ್ನು ತಗೊಂಡ್ರೆ ಓಕೆ, ಜಿಂಜರನ್ನು ತಗೊಂಡ್ರೆ ಅದರಲ್ಲಿ ಹಿಂಗೆ ನೋಡ್ಸ್ ಇರ್ತವೆ, ಕರೆಕ್ಟಾ? ನೋಡ್ಸ್ ಮತ್ತು ಇಂಟರ್ನೋಡ್ಸ್, ಇದು ಲೈನ್ ನೋಡ್ಸ್ ಆಯಿತು, ಮಧ್ಯ ಸ್ಪೇಸು ಇಂಟರ್ನೋಡ್. ಇಲ್ಲಿಯೂ ಕೂಡ ಬಡ್ ಫಾರ್ಮ್ ಆಗುತ್ತೆ ಎಲ್ಲಿ? ನೋಡ್ ಇರುವಂತಹ ಜಾಗದಲ್ಲಿ. ಯಾಕೆ? ಬಿಕಾಸ್ ದಿಸ್ ನೋಡ್ ಹ್ಯಾಸ್ ಅ ಮೆರಿಸ್ಟಮ್ಯಾಟಿಕ್ ಸೆಲ್. ಸೊ ಮೆರಿಸ್ಟಮ್ಯಾಟಿಕ್ ಸೆಲ್ ಎಲ್ಲಿರುತ್ತೋ ಅಲ್ಲಿ ಈಸಿಯಾಗಿ ವೆಜಿಟೇಟಿವ್ ಪ್ರೊಪಗೇಷನ್ ಆಗುತ್ತೆ. ಸೊ ಆನ್ಸರ್ ನಮಗೆ ಇಲ್ಲೇ ಗೊತ್ತಾಯಿತು, ನೋಡ್ಸ್ ಹ್ಯಾವ್ ಮೆರಿಸ್ಟಮ್ಯಾಟಿಕ್ ಸೆಲ್. ಮಿಕ್ಕಿದ ಎರಡು ಆಪ್ಷನ್ನು ಸುಮ್ಮನೆ ಒಂದ್ಸತಿ ನೋಡ್ಬಿಡೋಣ. ನೋಡ್ಸ್ ಆರ್ ಲೊಕೇಟೆಡ್ ನಿಯರ್ ದ ಸಾಯಿಲ್. ಹಾಗೇನಿಲ್ಲ, ಶುಗರ್ ಕೇನ್ ಪ್ಲ್ಯಾಂಟನ್ನು ತೊಗೊಂಡ್ರೆ ಎಷ್ಟೊಂದು ಉದ್ದವಾಗಿರುತ್ತಲ್ಲ ಅದು ಭೂಮಿಯಿಂದ ಎಷ್ಟೊಂದು ಎತ್ತರಕ್ಕಿರುತ್ತೆ. ಸೊ ಇದು ಕೂಡ ರಾಂಗ್ ಆಯಿತು. ನೋಡ್ಸ್ ಹ್ಯಾವ್ ನಾನ್ ಫೋಟೋಸಿಂಥೆಟಿಕ್ ಸೆಲ್. ಇದು ಫೋಟೋಸಿಂಥೆಟಿಕ್ ಸೆಲ್ ಇರಲಿ ಬಿಡಲಿ, ಈ ವೆಜಿಟೇಟಿವ್ ಪ್ರೊಪಗೇಷನ್ ಆಗಲಿಕ್ಕೆ ನಮಗೆ ಬಡ್ಡಿನ ಅವಶ್ಯಕತೆ ಇರುತ್ತೆ. ಓಕೆ, ಮೊಗ್ಗು ಬಡ್ಡಿನ ಅವಶ್ಯಕತೆ, ಅಲ್ಲಿ ಲೆಂತ್ ಎಷ್ಟಿದೆ, ಸೆಲ್ಸ್ ಇದು ಫೋಟೋಸಿಂಥೆಟಿಕ್ ಸೆಲ್ಸ್ ಇದಾವೋ ಇಲ್ವೋ ಅಂತ ಅದು ಮ್ಯಾಟರ್ ಅಲ್ಲ. ವಿ ವಾಂಟ್ ದಿಸ್ ಮೆರಿಸ್ಟಮ್ಯಾಟಿಕ್ ಸೆಲ್. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ದೆನ್ ಕ್ವಶನ್ ನಂಬರ್ 11. Which of the following statements support the view that elaborate sexual reproductive process appeared much later in the organic evolution? So ವಿಕಸನ, ಜೀವಿಯ ವಿಕಸನ ಆಗಬೇಕಾದ್ರೆ ಫಸ್ಟು ಅಸೆಕ್ಷುವಲ್ ರಿಪ್ರೊಡಕ್ಷನ್ ಆಯಿತು, ಆಮೇಲೆ ಆ ಜೀವಿನಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಕಂಡು ಬಂತು. ಸೊ ಈ ಸೆಂಟೆನ್ಸನ್ನು ಪ್ರೂವ್ ಮಾಡುವಂತಹ ಪಾಯಿಂಟ್ ಯಾವುದು? which support the view that elaborate sexual reproductive process appeared much later. ಅಂದರೆ ಸ್ವಲ್ಪ ಲೇಟರ್, ಆಮೇಲೆ ಆರ್ಗ್ಯಾನಿಕ್ ಎವಲ್ಯೂಷನ್ ಆಗಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಎಲ್ಲ ಎವಲ್ಯೂಷನ್ ಆಗ್ತಾ ಆಗ್ತಾ ಆಮೇಲೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಕಾಣಿಸ್ತು ಅಂತ. ಯಾವ ಪಾಯಿಂಟ್ ಸಪೋರ್ಟ್ ಮಾಡುತ್ತೆ? ಲೋವರ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಹ್ಯಾವ್ ಸಿಂಪಲ್ ಬಾಡಿ ಡಿಸೈನ್. ಇದು ಸೆಕ್ಷುವಲ್ ರಿಪ್ರೊಡಕ್ಷನ್ನಿಗೆ ಸಂಬಂಧ ಇಲ್ಲ. ಯಾಕೆ? ಲೋವರ್ ಆರ್ಗ್ಯಾನಿಸಮ್ಸ್ ಹ್ಯಾವ್ ಸಿಂಪಲ್ ಬಾಡಿ ಡಿಸೈನ್. ಸಿಂಪಲ್ ಬಾಡಿ ಡಿಸೈನ್ ಇತ್ತು ಅಂದರೆ ಆ ಬಾಡಿ ಈಸಿಯಾಗಿ ಅಸೆಕ್ಷುವಲ್ ರಿಪ್ರೊಡಕ್ಷನನ್ನು ಮಾಡುತ್ತೆ, ಸೆಕ್ಷುವಲ್ ಅಲ್ಲ. ಹೌದಾ? ಅಸೆಕ್ಷುವಲ್ ರಿಪ್ರೊಡಕ್ಷನ್ ಈಸ್ ಕಾಮನ್ ಇನ್ ಲೋವರ್ ಗ್ರೂಪ್. ಸೊ ಎವಲ್ಯೂಷನ್ ಆಗಬೇಕಾದ್ರೆ ಫಸ್ಟ್ ಬಂದಂತಹ ಜೀವಿಗಳೇನಿದ್ವಲ್ಲ ಲೋವರ್ ಗ್ರೂಪ್ ಅಂತ ಹೇಳ್ತೀವಲ್ಲ ನಾವು, ಆಲ್ಗೆ ಆಗ್ಬೋದು, ಬ್ಯಾಕ್ಟೀರಿಯಾ ಆಗ್ಬೋದು, ಅವೆಲ್ಲವೂ ಅಸೆಕ್ಷುವಲ್ ರಿಪ್ರೊಡಕ್ಷನನ್ನು ಮಾಡ್ತವೆ. ಅವು ಮಾಡ್ತವೆ ಹೌದು, ಬಟ್ ಯಾಕೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾಡಲೇ ಇಲ್ಲ? ಈ ಪಾಯಿಂಟು ಏನೂ ಪ್ರೂವ್ ಮಾಡೋದಿಲ್ಲ. ಓಕೆ, ಸಪೋರ್ಟ್ ಮಾಡೋದಿಲ್ಲ. ಥರ್ಡ್ ಒನ್, ಅಸೆಕ್ಷುವಲ್ ರಿಪ್ರೊಡಕ್ಷನ್ ಈಸ್ ಕಾಮನ್ ಇನ್ ಹೈಯರ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್. ಸೊ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಇಟ್ ಈಸ್ ಕಾಮನ್ ಇನ್ ಹೈಯರ್ ಗ್ರೂಪ್. ಹೈಯರ್ ಗ್ರೂಪ್ ಅಂದರೆ ಏನು? ಎಂಜಿಯೋಸ್ಪರ್ಮ್ಸ್ ಆಗ್ಬೋದು, ಈವನ್ ಮ್ಯಾನ್ ಆಗ್ಬೋದು. ಸೊ ಮ್ಯಾನ್ ಮತ್ತು ಎಂಜಿಯೋಸ್ಪರ್ಮ್ಸ್ಗಳಲ್ಲಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ನೇ ಆಗೋದಿಲ್ಲ, ತುಂಬ ಕಡಿಮೆ. ಎಂಜಿಯೋಸ್ಪರ್ಮ್ಸ್ನಲ್ಲಿ ನಮಗೆ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಬೈ ವೆಜಿಟೇಟಿವ್ ಮೆಥಡ್ ಅಂತ ಹೇಳ್ತೀವಿ. ಬಟ್ ಇಫ್ ಯು ಕಂಪೇರ್ ವಿತ್ ದ ಹ್ಯೂಮನ್ ಬೀಯಿಂಗ್ ಈಸ್ ಆಲ್ಸೋ ಹೈಯರ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್, ಅಲ್ಲಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಆಗೋದಿಲ್ಲ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಇನ್ಕರೆಕ್ಟ್. ಲಾಸ್ಟ್ ಒನ್, the high incidence of sexual reproduction in angiosperms and vertebrate. ಸೊ ನಾವು ಏನನ್ನು ಪ್ರೂವ್ ಮಾಡಬೇಕು? ಆರ್ಗ್ಯಾನಿಕ್ ಎವಲ್ಯೂಷನ್ನು ಸ್ಟಾರ್ಟಿಂಗಲ್ಲಿ ನಮಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಕಾಣಿಸ್ಲಿಲ್ಲ, ಲೇಟರ್ ಸ್ಟೇಜಸ್ನಲ್ಲಿ ಎವಲ್ಯೂಷನ್ ಆಗ್ತಾ ಆಗ್ತಾ ಲೇಟರ್ ಸ್ಟೇಜಸ್ನಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಕಾಣಿಸಿದೆ ಅಂತ ನಾವು ಪ್ರೂವ್ ಮಾಡಬೇಕು. ಹೆಂಗೆ ಕೋರಿಲೇಟ್ ಮಾಡ್ಬೋದು? ಎವಲ್ಯೂಷನ್ ಆಗಬೇಕಾದ್ರೆ
ಸ್ಟಾರ್ಟಿಂಗಲ್ಲಿ ಸಿಂಪ್ಲರ್ ಆರ್ಗ್ಯಾನಿಸಮ್ಸ್ ಇದ್ದವು, ಎವಲ್ಯೂಷನ್ ಆಗ್ತಾ ಆಗ್ತಾ ಲೇಟರ್ ಸ್ಟೇಜಸ್ನಲ್ಲಿ ಅವು ಹೈಯರ್ ಆರ್ಗ್ಯಾನಿಸಮ್ಸನ್ನು ಫಾರ್ಮ್ ಮಾಡಿದ್ವು. ಸೊ ಹೈಯರ್ ಆರ್ಗ್ಯಾನಿಸಮ್ಸ್ನಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ನು ಜಾಸ್ತಿಯಾಗಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ದಿಸ್ ಆಪ್ಷನ್ ಈಸ್ ಕರೆಕ್ಟ್. ದ ಹೈ ಇನ್ಸಿಡೆಂಟ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಎಂಜಿಯೋಸ್ಪರ್ಮ್ಸ್ ಆ್ಯಂಡ್ ವರ್ಟಿಬ್ರೇಟ್ಸ್. ಇದೇ ನಾವಿಲ್ಲಿ ಲೇಟರ್ ಅಂತ ಇದೆಯಲ್ಲ, ಇದು ಇನ್ ಕೇಸ್ ಸ್ಟಾರ್ಟಿಂಗ್ ಆಫ್ ಆರ್ಗ್ಯಾನಿಕ್ ಎವಲ್ಯೂಷನ್ ಇತ್ತು ಅಂದರೆ ಅವಾಗ ಲೋವರ್ ಆರ್ಗ್ಯಾನಿಸಮ್ಸ್ ಬರ್ತಿತ್ತು. ಲೋವರ್ ಆರ್ಗ್ಯಾನಿಸಮ್ಸ್ ಅಂದರೆ ಇದು ಅಸೆಕ್ಷುವಲ್ ರಿಪ್ರೊಡಕ್ಷನ್ ಆಗ್ತಾ ಇತ್ತು. ಬಟ್ ಅವರು ಲೇಟರ್ ಸ್ಟೇಜಸ್ ಆಫ್ ಆರ್ಗ್ಯಾನಿಕ್ ಎವಲ್ಯೂಷನ್ ಅಂತ ಹೇಳಿದ್ದಾರೆ. ಲೇಟರ್ ಸ್ಟೇಜಸ್ನಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾಕೆ ಕಾಣಿಸ್ತು? ಬಿಕಾಸ್ ಲೇಟರ್ ಸ್ಟೇಜಸ್ ಆಫ್ ಎವಲ್ಯೂಷನ್ನಲ್ಲಿ ನಮಗೆ ಹೈಯರ್ ಆರ್ಗ್ಯಾನಿಸಮ್ಸ್ ಲೈಕ್ ಎಂಜಿಯೋಸ್ಪರ್ಮ್ಸ್ ಮತ್ತು ವರ್ಟಿಬ್ರೇಟ್ಸ್ ಬರ್ತವೆ. ಹಾಗಾಗಿ ಇಲ್ಲಿ ಸೆಕ್ಷುವಲಿ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸು ಪೂರ್ತಿಯಾಗಿ ಡೆವಲಪ್ ಆಗಿರ್ತವೆ. ದೇರ್ ಫೋರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಈಸ್ ಸೀನ್ ಇನ್ ಹೈಯರ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಲೈಕ್ ಎಂಜಿಯೋಸ್ಪರ್ಮ್ಸ್ ಆ್ಯಂಡ್ ವರ್ಟಿಬ್ರೇಟ್ಸ್, ವಿಚ್ ಈಸ್ ದ ಕರೆಕ್ಟ್ ಆಪ್ಷನ್. ಆಪ್ಷನ್ ನಂಬರ್ ಸಿ ಇದು ಕೂಡ ಕರೆಕ್ಟ್ ಆಗಿದೆ. ಆಪ್ಷನ್ ನಂಬರ್ 2, 1, 2 and 4. 1 just a minute, 1, 2 and 4 ಎಲ್ಲಿದೆ ನೋಡಿ. 1, 2 and 4. This is the correct answer. Lower group of organisms have simpler body. ಹೌದು, ಅವು ಸಿಂಪ್ಲರ್ ಬಾಡಿ ಇತ್ತು, ಅದಕ್ಕೆ ಅವು ಅಸೆಕ್ಷುವಲ್ ರಿಪ್ರೊಡಕ್ಷನ್ ಮಾಡಿಬಿಟ್ವು, ಸೆಕ್ಷುವಲ್ ಮಾಡಲೇ ಇಲ್ಲ. ಓಕೆ, ಅಸೆಕ್ಷುವಲ್ ರಿಪ್ರೊಡಕ್ಷನ್ ಇಸ್ ಕಾಮನ್ ಇನ್ ಲೋವರ್ ಗ್ರೂಪ್ಸ್. ಇದು ಕೂಡ ಸೇಮ್ ಪಾಯಿಂಟೇ ಹೇಳ್ತಾ ಇದ್ದಾರೆ. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾಕೆ ಲೇಟೆಸ್ಟ್ ಸ್ಟೇಜಸ್ನಲ್ಲಿ ಕಾಣುತ್ತು? ಯಾಕಂದರೆ ಸ್ಟಾರ್ಟಿಂಗಲ್ಲಿ ಸಿಂಪ್ಲರ್ ಬಾಡಿ ಡಿಸೈನನ್ನು ಹೊಂದಿರುವಂತಹ ಆರ್ಗ್ಯಾನಿಸಮ್ಸ್ ಇದ್ದವು. ಸೊ 1, 2 and 3 ಈ ಮೂರು ಪಾಯಿಂಟು ನಮಗೆ ಇಂಡೈರೆಕ್ಟಾಗಿ ಏನು ಹೇಳ್ತಾ ಇದ್ದಾವೆ? ಎವಲ್ಯೂಷನ್ನಲ್ಲಿ ಲೇಟರ್ ಸ್ಟೇಜಸ್ನಲ್ಲಿ ನಮಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ನು ಅಪಿಯರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕನ್ಫ್ಯೂಸ್ ಆಗಬಾರ್ದು. ಕನ್ಫ್ಯೂಸ್ ಆದರೆ ರಿವೈಂಡ್ ಮಾಡಿ ಮತ್ತೆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು. ಓಕೆ, ಅರ್ಥ ಆಗ್ತಾ ಇಲ್ಲ ಅಂತ ಕುತ್ಕೊಂಡ್ರೆ ಅರ್ಥ ಆಗೋದೇ ಇಲ್ಲ. ಓಕೆ, ಆಫ್ಸ್ಪ್ರಿಂಗ್ಸ್ ಫೌಂಡ್ ಬೈ ಸೆಕ್ಷುವಲ್ ರಿಪ್ರೊಡಕ್ಷನ್ exhibit more variation than those formed by asexual reproduction. asexual reproduction ಹೆಂಗಾಗುತ್ತೆ? ಒಂದು ಜೀವಿ ಇರೋದು ಸಿಂಪಲ್ ಡಿವೈಡ್ ಆಗಿ 2 ಮರಿ ಜೀವಕೋಶಗಳನ್ನು ಅಲ್ಲಿ ಫಾರ್ಮ್ ಮಾಡುತ್ತೆ. ಸೊ ಇಲ್ಲಿ ಜೆನೆಟಿಕಲಿ ಏನು ವೇರಿಯೇಷನ್ ಆಗೋದೇ ಇಲ್ಲ, ಒಂದಿರೋದು ಸೇಮ್ ಜೆನೆಟಿಕ್ ಮಟೀರಿಯಲ್ಲು ಇಲ್ಲಿ ಡಾಟರ್ ಸೆಲ್ಸಿಗೆ ಹೋಗ್ಬಿಡುತ್ತೆ. ಬಟ್ ವೇರಿಯೇಷನ್ ಎಲ್ಲಾಗುತ್ತೆ? ಮೇಲಿಂದ ಸ್ವಲ್ಪ ಜೀನ್ಸು, ಫಿಮೇಲಿಂದ ಸ್ವಲ್ಪ ಜೀನ್ಸು ಬಂದು ಝೈಗೋಟಲ್ಲಿ ಅವು ಒಟ್ಟಿಗೆ ಕೂಡಿದಾಗ ಇಲ್ಲಿ ಡಿಫ್ರೆನ್ಸ್ ಆಯಿತು, ವೇರಿಯೇಷನ್ ಆಯಿತು. ಸೊ ವೇರಿಯೇಷನ್ ಯಾವತ್ತು ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಕಾಣಿಸುತ್ತೆ. ಯಾಕೆ ಕಾಣಿಸುತ್ತೆ? ಬಿಕಾಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಈಸ್ ಎ ಲೆಂದಿ ಪ್ರೋಸೆಸ್. ನೋ, ಈ ರೀಸನ್ ಅಲ್ಲ. ಗ್ಯಾಮೆಟ್ಸ್ ಆಫ್ ಪೇರೆಂಟ್ಸ್ ಹ್ಯಾವ್ ಕ್ವಾಲಿಟೇಟಿವ್ಲಿ ಡಿಫ್ರೆಂಟ್ ಜೆನೆಟಿಕ್ ಕಂಪೋಸಿಷನ್. ಗ್ಯಾಮೆಟ್ಸ್ ಆಫ್ ದ ಪೇರೆಂಟ್ಸ್, ಸೊ ಇಲ್ಲಿಂದ ಗ್ಯಾಮೆಟ್ಸ್ ಏನು ಬರ್ತಾ ಇದ್ದಾವಲ್ಲ ಪೇರೆಂಟ್ಸಿಂದ, ಯೂತರಲ್ಲಿ ಡಿಫ್ರೆಂಟ್ ಜೆನೆಟಿಕ್ ಕಂಪೋಸಿಷನ್ ಇದೆ, ಅದಕ್ಕೆ ಇಲ್ಲಿ ವೇರಿಯೇಷನ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಎಸ್, ದಿಸ್ ಈಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ದೆನ್ ಥರ್ಡ್ ಒನ್, ಜೆನೆಟಿಕ್ ಮಟೀರಿಯಲ್ ಕಮ್ಸ್ ಫ್ರಾಮ್ ಪೇರೆಂಟ್ಸ್ ಆಫ್ 2 different ಸ್ಪೀಸೀಸ್. 2 different ಸ್ಪೀಸೀಸ್ ಮಧ್ಯೆ ರಿಪ್ರೊಡಕ್ಷನ್ ಆಗಲಿಕ್ಕೇ ಸಾಧ್ಯ ಇಲ್ಲ. ಯಾಕೆ? ನಾವು ಸ್ಪೀಸೀಸನ್ನು ಹೆಂಗೆ ಡಿಫೈನ್ ಮಾಡ್ತೀವಿ? ದ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ವಿಚ್ ಕ್ಯಾನ್ ಇಂಟರ್ಬ್ರೀಡ್ ಅಮಂಗ್ ದೆಮ್ಸೆಲ್ಫ್ ಅಂತ ಹೇಳ್ತೀವಿ. 2 different ಸ್ಪೀಸೀಸ್ ಮಧ್ಯೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗೋದೇ ಇಲ್ಲ. ಗ್ರೇಟರ್ ಅಮೌಂಟ್ ಆಫ್ DNA is involved in sexual reproduction. ನೋ, ದಿಸ್ ಇಸ್ ಆಲ್ಸೋ ರಾಂಗ್. ಯಾಕೆ? ಗ್ರೇಟರ್ ಅಮೌಂಟ್ ಆಫ್ DNA ಅಂತ ಏನಿರೋದಿಲ್ಲ, ಪೇರೆಂಟಲ್ಲಿ ಎಷ್ಟಿದೆಯೋ ಅಷ್ಟೇ ಜೆನೆಟಿಕ್ ಮಟೀರಿಯಲ್ಲು ಮುಂದ್ಗಡೆ ಕೂಡ ಫಾರ್ಮ್ ಆಗುತ್ತೆ. ಅಂದರೆ ಪ್ರೊಜನಿನಲ್ಲಿ, ಆಫ್ಸ್ಪ್ರಿಂಗ್ನಲ್ಲಿ ಅದೇ ಜೆನೆಟಿಕ್ ಮಟೀರಿಯಲ್ಲು ಇನ್ವಾಲ್ವ್ ಆಗಿರುತ್ತೆ. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ನಲ್ಲಿ ಜಾಸ್ತಿ ವೇರಿಯೇಷನ್ ಇರುವಂತಹ ಆಫ್ಸ್ಪ್ರಿಂಗು ಪ್ರೊಜನಿ ಕಂಡು ಬರುತ್ತೆ. ಯಾಕೆ? ಬಿಕಾಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಗ್ಯಾಮೆಟ್ಸ್ ಆಫ್ ಪೇರೆಂಟ್ಸ್ ಆರ್ ಕ್ವಾಲಿಟೇಟಿವ್ಲಿ ಡಿಫ್ರೆಂಟ್ ಜೆನೆಟಿಕ್ ಕಂಪೋಸಿಷನ್. ಸೊ ಈ ಪೇರೆಂಟ್ಸ್ನಲ್ಲೇ ಆಲ್ರೆಡಿ ಡಿಫ್ರೆಂಟ್ ಜೆನೆಟಿಕ್ಸ್ ಇದ್ದಾವೆ. ಈ ಪೇರೆಂಟ್ಸಲ್ಲಿನೇ ಸಿನ್ಸ್ 2 parents ಆರ್ ಇನ್ವಾಲ್ವ್ಡ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್, 2 ಪೇರೆಂಟ್ದು ಜೆನೆಟಿಕ್ ಮೇಕಪ್ಪು ಬೇರೆ ಬೇರೆ ಇರೋದ್ರಿಂದ ಆಬ್ವಿಯಸ್ಲಿ ಇಲ್ಲಿಯೂ ಕೂಡ ಬೇರೆ ಜೆನೆಟಿಕ್ ಮೇಕಪ್ ಬಂದ್ಬಿಡ್ತು, ವೇರಿಯೇಷನ್ ಬಂದ್ಬಿಡ್ತು. ಸೊ ಆಪ್ಷನ್ ನಂಬರ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 13, ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಮಂಗ್ ದ ಫಾಲೋವಿಂಗ್. ಡಯೋಷಿಯಸ್ ಅಂದ್ರೇನು? ಹರ್ಮಾಫ್ರೊಡೈಟ್ಸ್ ಅಂದರೆ ಬೈಸೆಕ್ಷುವಲ್, ಒಂದೇ ಜೀವಿನಲ್ಲಿ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇರಬೇಕು.
ಹರ್ಮಾಫ್ರೋಡೈಟ್ಸ್ ಆರ್ಗ್ಯಾನಿಸಮ್ಸ್ ಆರ್ ಸೀನ್ ಓನ್ಲಿ ಇನ್ ಎನಿಮಲ್ಸ್. ಸೊ ಎನಿಮಲ್ಸ್ ಒಳಗಡೆ ಮಾತ್ರ ಮೇಲ್ ಮತ್ತು ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇರುವಂತಹ ಜೀವಿಗಳ ಇಲ್ಲ. ಕೆಲವೊಂದು ಫ್ಲವರ್ಸ್ನಲ್ಲಿ ಕೂಡ ಒಂದೇ ಫ್ಲವರ್ನಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇರುತ್ತೆ, ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರು ಇರುತ್ತೆ. ಸೊ ಇದು ರಾಂಗ್ ಆಯಿತು. ಡಯೋಶಿಯಸ್ ಅಂದರೆ ಹರ್ಮಾಫ್ರೋಡೈಟ್ಸ್. ಬೈಸೆಕ್ಷುವಲ್ ಆರ್ಗ್ಯಾನಿಸಮ್ಸ್ ಆರ್ ಸೀನ್ ಓನ್ಲಿ ಇನ್ ಪ್ಲಾಂಟ್ಸ್. ನೋ, ಜಸ್ಟ್ ನೋ ವಿ ಡಿಸ್ಕಸ್ಡ್ ಹರ್ಮಾಫ್ರೋಡೈಟ್ ಅನಿಮಲ್ಸ್ ಇರ್ಬೋದು, ಪ್ಲಾಂಟ್ಸ್ ಇರ್ಬೋದು. ಓಕೆ, ಡಯೋಶಿಯಸ್ ಆರ್ಗ್ಯಾನಿಸಮ್ಸ್ ಆರ್ ಸೀನ್ ಬೋತ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಕರೆಕ್ಟ್, ಪ್ಲಾಂಟ್ಸ್ನಲ್ಲೂ ಇರ್ಬೋದು, ಅನಿಮಲ್ಸ್ನಲ್ಲೂ ಇರ್ಬೋದು. ಡಯೋಶಿಯಸ್ ಆರ್ಗ್ಯಾನಿಸಮ್ಸ್ ಆರ್ ಸೀನ್ ಓನ್ಲಿ ಇನ್ ವರ್ಟಿಬ್ರೇಟ್ಸ್. ವರ್ಟಿಬ್ರೇಟ್ಸ್ ಅಂದರೆ ಅನಿಮಲ್ಸ್, ಇವಾಗಷ್ಟೇ ಹೇಳಿದ್ದೀವಿ. ಅನಿಮಲ್ಸ್ನಲ್ಲೂ ಅಲ್ಲ, ಫ್ಲವರ್ಸ್ನಲ್ಲೂ ಕೂಡ ನಮಗೆ ಬೈಸೆಕ್ಷುವಲ್ ಕಂಡೀಷನ್ ಕಾಣುತ್ತೆ. ಸೊ ಆಪ್ಷನ್ ನಂಬರ್ ಸಿ ಡೈರೆಕ್ಟ್ ಕ್ವಶನ್ ಆಗಿದೆ. ಡಯೋಶಿಯಸ್ ಮೀನಿಂಗ್ ಗೊತ್ತಿರಬೇಕು. ಡಯೋಶಿಯಸ್, ಡೈ ಅಂದರೆ ಟು ಅಂದರೆ ಬೈ ಅಂದರೆ ಬೈಸೆಕ್ಷುವಲ್ ಅಂದರೆ ಹರ್ಮಾಫ್ರೋಡೈಟ್. ಎಕ್ಸಾಂಪಲ್ ಯಾವುದು? ನಾವು ಇವಾಗ ಅರ್ಥವರ್ಮ್ ತಗೊಂಡ್ರೆ ಒಂದು ಅರ್ಥವರ್ಮ್ ಬಾಡಿನಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರು ಇರುತ್ತೆ, ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರು ಇರುತ್ತೆ. ಸೊ ಅವಾಗ ಅದು ಹರ್ಮಾಫ್ರೋಡೈಟ್ ಆಯಿತು. ಬಟ್ ನೀವು ಕಾಕ್ರೋಚನ್ನ ತಗೊಳ್ಳಿ, ಮೇಲ್ ಕಾಕ್ರೋಚ್ ಇಸ್ ಡಿಫ್ರೆಂಟ್, ಫಿಮೇಲ್ ಕಾಕ್ರೋಚ್ ಇಸ್ ಡಿಫ್ರೆಂಟ್. ಸೊ ದಟ್ ಈಸ್ ನಾಟ್ ಅ ಹರ್ಮಾಫ್ರೋಡೈಟ್, ದಟ್ ಈಸ್ ದ ಯುನಿಸೆಕ್ಷುವಲ್. Okay, so answer is option number C. Next one. There is no natural death in single cell organisms like amoeba and bacteria. Howdu? Yake? They cannot reproduce sexually. Wrong. They reproduce by binary fission. Idu binary fission. See, binary fission idaga ಒಂದು ಅಮೀಬಾ ಇರೋದು ಡಿವೈಡ್ ಆಗಿ ಎರಡು ಡಾಟರ್ ಅಮೀಬಾನ ಫಾರ್ಮ್ ಮಾಡ್ತವೆ. ಓಕೆ, ಪೇರೆಂಟ್ ಬಾಡಿ ಈಸ್ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ದ ಆಫ್ಸ್ಪ್ರಿಂಗ್. ಸೊ ಇದೇನು ಪೇರೆಂಟ್ ಬಾಡಿ ಇತ್ತಲ್ಲ, ಇದೇ ಸೇಮ್ ಪೇರೆಂಟ್ ಬಾಡಿ ಡಿವೈಡ್ ಆಗಿ ಎರಡು ಜೀವಿಯನ್ನು ಫಾರ್ಮ್ ಮಾಡಿದೆ. ಸೊ ಇದಕ್ಕೆ ಸಾವು ಅಂತಾನೆ ಅವಾಗ ಆಗಲಿಲ್ಲ. ಸೊ ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್. ಸೊ ದೇರ್ ಇಸ್ ನೋ ಡೆತ್ ಇನ್ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್. ಯಾಕಂದರೆ ಮೇನ್ ಪೇರೆಂಟ್ ಬಾಡಿನೇ ಮಕ್ಕಳಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿಬಿಟ್ಟಿದೆ. ಸೊ ಇದಕ್ಕೆ ಅವಾಗ ಸಾವು ಅಂತಾನೆ ಆಗಲಿಲ್ಲ. ಹೆಂಗೆ ನೆನ್ಪಿಟ್ಕೋಬಹುದು? ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ನಲ್ಲಿ cell division is nothing but a type of reproduction, asexual reproduction. Okay, next question number 15. There are various types of reproduction. Howdu? The type of reproduction adopted by organisms depend on. So ಒಂದು ಜೀವಿಗೆ asexual ಇರಬಹುದು, sexual ಇರಬಹುದು, ಅದರಲ್ಲೇ ಎಷ್ಟೊಂದು ಡಿಫ್ರೆಂಟ್ ವೆರೈಟೀಸ್ ಇರಬಹುದು. So this is dependent on what? The habitat and morphology of organism. ಅಂದರೆ ಆ ಜೀವಿ ಇರುವಂತಹ ಸುತ್ತಮುತ್ತಲಿನ ವಾತಾವರಣ ಮತ್ತು ಆ ಜೀವಿಯ ಮಾರ್ಫಾಲಜಿ ಹೆಂಗೆ ಅದು ಕಾಣಿಸುತ್ತೆ, ಅದರ ಮೇಲೆ ಏನಾದರೂ ರಿಪ್ರೊಡಕ್ಷನ್ನು ಡಿಪೆಂಡೆಂಟ್ ಆಗಿದೆಯಾ? ಇಲ್ಲ. ಮಾರ್ಫಾಲಜಿ ಆಫ್ ಆರ್ಗ್ಯಾನಿಸಮ್, ಆ ಜೀವಿ ಹೊರಗಡೆಯಿಂದ ಹೆಂಗೆ ಕಾಣಿಸುತ್ತೆ ಅನ್ನೋದ್ರ ಮೇಲೆ ರಿಪ್ರೊಡಕ್ಷನ್ ಡಿಪೆಂಡೆಂಟ್ ಆಗಿದೆಯಾ? ಇಲ್ಲ. ಮಾರ್ಫಾಲಜಿ ಆ್ಯಂಡ್ ಫಿಸಿಯಾಲಜಿ ಅಂದರೆ ಆ ಜೀವಿ ಹೆಂಗೆ ಕಾಣಿಸ್ತಿದೆ ಮತ್ತು ಅದ್ರ ಒಳಗಡೆ ಹೆಂಗೆ ಅದು ಸ್ಟ್ರಕ್ಚರ್ ಇದೆ ಅದರ ಮೇಲೆ ಡಿಪೆಂಡೆಂಟ್ ಆಗಿದೆಯಾ? ಅದೂ ಅಲ್ಲ. The organism's habitat, physiology and genetic makeup. Correct. ಯಾಕೆ? ಒಂದು ಜೀವಿ ರಿಪ್ರೊಡಕ್ಷನ್ ಸಂತಾನೋತ್ಪತ್ತಿ ಮಾಡಬೇಕು ಅಂದರೆ ಅದು ಅದರದ್ದು ಜೆನೆಟಿಕ್ ಮಟೀರಿಯಲ್ಲು ಅಷ್ಟೇ ಇಂಪಾರ್ಟೆಂಟು, ಅದರದ್ದು ಒಳಗಡೆ ಇರುವಂತಹ ಇಂಟರ್ನಲ್ ಸ್ಟ್ರಕ್ಚರ್ಸು ಅಷ್ಟೇ ಇಂಪಾರ್ಟೆಂಟು, ಜೊತೆಗೆ ಆ ಜೀವಿ ಇರುವಂತಹ ಸುತ್ತಮುತ್ತಲಿನ ವಾತಾವರಣ ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾಕೆ? ಯೂಶ್ವಲಿ ಕಂಡೀಷನ್ಸು ಫೇವರೇಬಲ್ ಇದ್ದಾಗ, ಅನುಕೂಲ ಪರಿಸ್ಥಿತಿ ಇದ್ದಾಗ ಚಿಕ್ಕ ಜೀವಿಗಳು ಏನು ಮಾಡ್ತವೆ? ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾಡ್ತವೆ. ಅನ್ಫೇವರೇಬಲ್ ಕಂಡೀಷನ್ ಇತ್ತು ಅಂದರೆ ಅಸೆಕ್ಷುವಲ್ ಬಾಡಿಯನ್ನು ಅವು ತಯಾರಿಸ್ಕೋತವೆ. ಓಕೆ, ಸೊ ಒಂದು ಆರ್ಗ್ಯಾನಿಸಮ್ದು ರಿಪ್ರೊಡಕ್ಷನ್ ಇಟ್ ಈಸ್ ಡಿಪೆಂಡೆಂಟ್ ಆನ್ ಹ್ಯಾಬಿಟ್ಯಾಟ್, ಅಂದರೆ ಅದು ಎಲ್ಲಿ ಜೀವಿಸ್ತಾ ಇದೆ, ಮತ್ತು ಫಿಸಿಯಾಲಜಿ ಮತ್ತು ಜೆನೆಟಿಕ್ ಮೇಕಪ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 16. ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. In asexual reproduction, the offspring produced are morphologically and genetically identical to the parent. This is correct. Zoospores are sexual reproductive structures. Wrong. Zoospores elli barutte? Asexual reproduction by sporulation idella, alli zoospore barutte. So incorrect statement is option number B. ಮಿಕ್ಕಿದೆರಡು ಏನಿದೆ ಜಸ್ಟ್ ಓದ್ಬಿಡೋಣ. In asexual reproduction, a single parent body produces a single parent produces offspring with or without the formation of gametes. So ಒಂದೇ ಸಿಂಗಲ್ ಪೇರೆಂಟ್ ಬಾಡಿಯಿಂದ ಆಫ್ಸ್ಪ್ರಿಂಗ್ಗಳು ಇಲ್ಲಿ ಹುಡ್ಕೋತಾ ಇದ್ದಾವೆ. ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್. 16. ಕೊನಿಡಿಯಾ ಆರ್ ಅಸೆಕ್ಷುವಲ್ ಸ್ಟ್ರಕ್ಚರ್ಸ್ ಆಫ್ ಪೆನ್ಸಿಲಿಯಂ. ಕರೆಕ್ಟ್.
ಕೊನಿಡಿಯೋಫೋರ್ ಅಂತ ನಾವು ಓದಿದ್ವಲ್ಲ, ಅಸೆಕ್ಷುವಲ್ ರಿಪ್ರೊಡಕ್ಷನ್ ಬೈ ಸ್ಪೋರುಲೇಷನ್. ಸೊ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು? ಝೂಸ್ಪೋರ್ಸ್ ಆರ್ ಸೆಕ್ಷುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್. ನೋ, ದೇ ಆರ್ ಅಸೆಕ್ಷುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್. ಓಕೆ, ನೆಕ್ಸ್ಟ್ 17th ಒನ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್? ಅಂದರೆ ಫಲೀಕರಣ ಆದಮೇಲೆ ಯಾವ ಪ್ರೊಸೆಸ್ ಆಗುತ್ತೆ ಪ್ಲಾಂಟ್ಸ್ನಲ್ಲಿ? ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್? ಇಲ್ಲ, ಇದು ಫರ್ಟಿಲೈಸೇಷನ್ಗಿಂತ ಮುಂಚೆನೇ ಆಗುವಂತಹ ಒಂದು ಇವೆಂಟ್. ಎಂಬ್ರಿಯೋ ಡೆವಲಪ್ಮೆಂಟ್. ಎಂಬ್ರಿಯೋ ಯಾವಾಗ ಫಾರ್ಮ್ ಆಗುತ್ತೆ? ಫರ್ಟಿಲೈಸೇಷನ್ ಆಗಿ ಝೈಗೋಟ್ ಫಾರ್ಮ್ ಆಗಿ ಯುಗ್ಮಜ ಫಾರ್ಮ್ ಆಗಿ ಆವಾಗ ಅದು ಎಂಬ್ರಿಯೋ ಆಗುತ್ತೆ. ಎಂಬ್ರಿಯೋ ಆಗಿ ಅದು ಡೆವಲಪ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ದಿಸ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಫಾರ್ಮೇಷನ್ ಆಫ್ ಫ್ಲವರ್. ಇಷ್ಟೆಲ್ಲ ಫರ್ಟಿಲೈಸೇಷನ್ ಆಗಬೇಕು ಅಂದರೆ ಮುಂಚೆ ಏನಾಗಬೇಕು? ಒಂದು ಫ್ಲವರ್ ಅಂತ ಆಗಬೇಕು. ಯಾಕೆ? ಫ್ಲವರ್ಸ್ ಆರ್ ದ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್. ಫಾರ್ಮೇಷನ್ ಆಫ್ ಪೋಲನ್ ಗ್ರೇನ್. ಪೋಲನ್ ಗ್ರೇನ್ ಅಂತಂದರೆ ಗ್ಯಾಮೆಟ್. ಗ್ಯಾಮೆಟ್ ಯಾವಾಗ ಪ್ರೊಡ್ಯೂಸ್ ಆಗಬೇಕು? ಪ್ರೀ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಆಗೋಕ್ಕಿಂತ ಮುಂಚೆ. ಬಟ್ ಕ್ವಶನಲ್ಲಿರೋದು ಪೋಸ್ಟ್ ಫರ್ಟಿಲೈಸೇಷನ್. ಸೊ ಫಲೀಕರಣ ಆದಮೇಲೆ ಎಂಬ್ರಿಯೋ ಡೆವಲಪ್ಮೆಂಟ್ ಆಗೋದು. ಲಾಸ್ಟ್ ಕ್ವಶನ್. ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ಅ ಶೂಟ್ ಟಿಪ್ ಸೆಲ್ಸ್ ಆಫ್ ಮೇಜ್ ಪ್ಲಾಂಟ್ ಈಸ್ 20. ಅಂದರೆ ಡಿಪ್ಲಾಯ್ಡ್ ನಂಬರ್ ಕೊಟ್ಟಿದ್ದಾರೆ. ಡಿಪ್ಲಾಯ್ಡ್ ನಂಬರ್ ಈಸ್ 20. ಶೂಟ್ ಟಿಪ್ ಅಂದರೆ ಏನು? ಇದು ವೆಜಿಟೇಟಿವ್ ಸೆಲ್ ಆಯಿತು, ಸ್ಟೆಮ್ನಲ್ಲಿರುವಂತಹ ಒಂದು ಸೆಲ್ಲು. ದ ನಂಬರ್ ಆಫ್ ಕ್ರೋಮೋಸೋಮ್ ಇನ್ ದ ಮೈಕ್ರೋಸ್ಕೋಪ್ ಮದರ್ ಸೆಲ್ಸ್ ಆಫ್ ದ ಸೇಮ್ ಪ್ಲಾಂಟ್ ಶಾಲ್ ಬಿ. ಸೊ ಇಲ್ಲೇನು ಆಪ್ಷನ್ ಆಗುತ್ತೆ? ಸಿ, ಮೈಕ್ರೋಸ್ಪೋರ್ ಮದರ್ ಸೆಲ್. ಮೈಕ್ರೋಸ್ಪೋರ್ ಮದರ್ ಸೆಲ್ ಮುಂದೆ ಅವು ಮೇಲ್ ಗ್ಯಾಮೆಟ್ಗಳನ್ನು ಪ್ರೊಡ್ಯೂಸ್ ಮಾಡ್ತವೆ. ಸೊ ಗ್ಯಾಮೆಟನ್ನು ಪ್ರೊಡ್ಯೂಸ್ ಮಾಡುವಂತಹ ಸೆಲ್ಸ್ ಕೂಡ ಡಿಪ್ಲಾಯ್ಡೇ ಇರ್ತವೆ. ಅವು ಮುಂದೆ ಮಿಯೋಸಿಸ್ ಆಗಿ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸನ್ನು ಫಾರ್ಮ್ ಮಾಡ್ತವೆ. ಇಲ್ಲಿ ಮಿಯೋಸಿಸ್ ಆಗುತ್ತೆ. ಓಕೆ, ಸೊ ಮೈಕ್ರೋಸ್ಪೋರ್ ಮದರ್ ಸೆಲ್ನಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರಬೇಕು? ಅಲ್ಲಿಯೂ ಕೂಡ ಡಿಪ್ಲಾಯ್ಡ್ ನಂಬರ್. ಆಪ್ಷನ್ ನಂಬರ್ ಎ ಈಸ್ ಕರೆಕ್ಟ್. ಓಕೆ, ಸೊ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್ ಕ್ವಶನ್ಸ್ ತುಂಬ ಟ್ವಿಸ್ಟ್ ಆಗಿದ್ದಾವೆ. ಎಲ್ಲ ಕ್ವಶನನ್ನು ಒಂದ್ಸತಿ ನೀವೇ ಪ್ರಾಕ್ಟೀಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.